Good evening. So, Good evening, sir. Good evening, sir. Good evening, sir. Good evening, sir. ನಮಸ್ತೆ ಸರ್. Good evening, sir. ಎಲ್ರಿಗೂ ನಮಸ್ತೆ, ಎಲ್ರಿಗೂ ಗುಡ್ ಈವ್ನಿಂಗ್. Sir. ಇಷ್ಟು ಮಂದಿ ನಾನು ಪ್ರೋಗ್ರಾಮಿಂಗ್ ಅಂದ್ರೆ ಏನೋ ಸ್ವಲ್ಪ ಜನ ಅಷ್ಟು ಜಾಯ್ನ್ ಆಗ್ತಾರೆ. Good evening, sir. ಎಲ್ಲ ಜಾಯ್ನ್ ಆಗ್ತೀರಿ? 200 plus 3 sir. ಎಲ್ಲಾರು ಜಾಯ್ನ್ ಆಗ್ಯಾವ್ರಿ ಸರ್. ಓಕೆ, ಎಲ್ಲರೂ ಸೀರಿಯಸ್ ಇದೀರಿ ಪ್ರೋಗ್ರಾಮಿಂಗ್ ಕಲಿಬೇಕು ಅಂತ? ಏನ್ ಹಂಗೆ ಜಸ್ಟ್ Yes, sir. Yes, sir. Yes, sir. We have interest, sir. ಇಂಟ್ರೆಸ್ಟ್ ಐತ್ರಿ ಸರ್. ಇಂಟ್ರೆಸ್ಟ್ Yes, sir. ಹೊಸ ವಿಷಯ ರೀ ಬಾಳ ಕ್ಲಾಸಿಗೆ. ಓಕೆ ಓಕೆ. ಸೊ We have been waiting for this. Great. So that is why I started, because actually ನಂದೇನಾಗಿತ್ತು, ಇವತ್ತಿನ ದಿವಸ ಕೆಲಸ ನಂದು ಇನ್ನೂ ಮುಗ್ದಿಲ್ಲ. ಮುಂದಿನ ವಾರದಿಂದ ಸ್ವಲ್ಪ ಖಾಲಿ ಆಗ್ತಿದೆ. ಇವತ್ತು ಬಹಳ ಕೆಲಸ ಇತ್ತು, ಬಟ್ ನೀವೆಲ್ಲರೂ ಬಹಳ ಮಂದಿ ಮೆಸೇಜ್ ಹಾಕತ್ತಿದ್ರಿ, ಅದಕ್ಕೆ ಇವತ್ತು ಕ್ಲಾಸ್ ತಗೊಂಡಂತ ಸ್ಟಾರ್ಟ್ ಮಾಡೀನಿ. ಇನ್ ಬಿಟ್ವೀನ್ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ಸ್ವಲ್ಪ, ಯಾಕಂದ್ರೆ ಟೀಮ್ನವರೆಲ್ಲ ಇನ್ನೂ ಕೆಲಸ ಮಾಡಕತ್ತಿದ್ರು. ಅವ್ರು ಕಾಲ್ ಮಾಡಿದ್ರೆ ಸ್ವಲ್ಪ ನಾನು ತಗೋಬೇಕಾಗ್ಬೋದು. ಬಟ್ ಎನಿವೇ ವಿ ವಿಲ್ ಟ್ರೈ ಟು ಡೂ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟಾಗ್ತೈತಿ ಇವತ್ತು ಮಾಡೋಣ ಅಂತ. ಓಕೆ, ಸೊ ಪ್ರೋಗ್ರಾಮಿಂಗ್ ಅಂತ ಎದಕ್ಕೆ ನಿಮ್ಗೆ, ಎದ್ರ ಸಲುವಾಗಿ ನಿಮ್ಗೆ ಅಷ್ಟು ಎಕ್ಸೈಟ್ಮೆಂಟ್ ಬಂದೈತಿ ಪ್ರೋಗ್ರಾಮಿಂಗ್ ಬಗ್ಗೆ? ಯಾಕೆ ಜಸ್ಟ್ ಕೈ ಎತ್ರಿ, ಭಾಳ ಮಂದಿ ಇದ್ದಾರೆ ಅನ್ಕೊಳ್ಳೋ ಕೈ ಎತ್ರಿ. ನಾವು ಒಬ್ರಿಗೆ ಯಾರು ಕೇಳ್ತಿಲ್ಲ, ಇದ್ರೆ ಭಾಳ ಗದ್ದಲಾಗ್ತದೆ ಕ್ಲಾಸ್. ಪ್ರಜ್ವಲ್ ಕೇಳೋಣ. ಪ್ರಜ್ವಲ್ ಭಾಳ ಕೇಳಾಕತ್ತಿದ್ದ ಪ್ರೋಗ್ರಾಮಿಂಗ್ ಕಲಿಸ್ರಿ ಅಂತ. ಯಾಕೆ ನಿಮ್ಗೆ ಇಂಟ್ರೆಸ್ಟ್ ಐತಿ ಪ್ರಜ್ವಲ್? ಯಾಕೆ ಕಲಿಬೇಕು ಅನಿಸ್ತೈತಿ? ಸರ್, ನಮ್ಮ ಭೂಮಿ ಮೇಲಿನ ಯಾವ ಪ್ರಾಬ್ಲಮ್ ಇದ್ದು ಅಂದ್ರೆ ನಾವ ಸೈಂಟಿಸ್ಟ್ ಜೊತೆಗೆ ಸಣ್ಣರಿದ್ದಾಗ ಒಂದು ಹೊಸ ವಸ್ತುನ ತಯಾರು ಮಾಡ್ಬೋದ್ರಿ ಸರ್. ಆ ಪ್ರಾಬ್ಲಮ್ ನಾವು ದೂರ ಮಾಡ್ಬೋದ್ರಿ ನಮ್ಮ ಭೂಮಿ ಮೇಲೆ ಇದ್ರಿ. ಮತ್ರಿ ನಮ್ ಸರಿಯಾಗೈತ್ರಿ ಸರ್. ಸರ್ ನಾ ಹೇಳಿರಿ ಸರ್, ವರ್ಚಸ್ ಹೇಳಿರಿ. ನೋಡ್ ಒಂದ್ ನಿಮಿಷ ಪ್ರಜ್ವಲ್ ಏನೋ ಹೇಳಕತ್ತಲ್ಲ ಈಗ. ಸೊ ಪ್ರೋಗ್ರಾಮಿಂಗ್ ಯಾಕೆ ಕಲಿಬೇಕು ಅಂತ ಕೇಳಿದ್ನಿ. ಪ್ರೋಗ್ರಾಮಿಂಗ್ ಏನ್ ಮಾಡ್ಬೋದು ಅನ್ಸುತ್ತೆ ನಿಂಗೆ ಪ್ರಜ್ವಲ? ಸರ್, ನಾವ್ ಭೂಮಿ ಮೇಲಿನ ಐತ್ಲರಿ, ನಾವ್ ಕೋಡಿಂಗ್ ಪ್ರೋಗ್ರಾಮಿಂಗ್ ಮೂಲಕ ಐತ್ಲರಿ. ನಾವ್ ಭೂಮಿ ಮೇಲೆ ಎಲ್ಲಾ ಪ್ರಾಬ್ಲಮ್ ನಾವ್ ಎಲೆಕ್ಟ್ರಾನಿಕ್ಸ್ ಇದ್ರ ಮೂಲಕ ನಾವ್ ಸ್ವಲ್ಪ ಸಾಲ್ವ್ ಮಾಡಕ್ ಟ್ರೈ ಮಾಡ್ಬೋದ್ರಿ ಸರಿ. ಓಕೆ, ಎಲ್ಲಾ ಪ್ರಾಬ್ಲಮ್ಗಳು ಇಲ್ಲ, ಎಲ್ಲಾ ಪ್ರಾಬ್ಲಮ್ಗಳು ಬಹುಶಃ ಓಕೆ. ಈಗ ನಮ್ ಕೈಲಿ ಆದಷ್ಟು ಹಾಕೋಲ್ಲ ರೀ ಸರಿ. ಕರೆಕ್ಟ್ ಮಾಡ್ಬೋದು. ಓಕೆ, ಗುಡ್ ಇಂಟೆನ್ಷನ್. ವೈಷ್ಣವಿ ಹೋತ್ ಏನ್ ಅನ್ಸುತ್ತೆ ನಿನಗೆ? ಈಗ ಅವ್ರ ಹೇಳಿರ್ಲಾಕ್ರಿ ಹಂಗರಿ, ನಾವ್ ಏನಾರ ಒಂದ್ ನ್ಯೂ ಟೆಕ್ನಾಲಜಿ ಅಥವಾ ಏನಾರ ಒಂದ್ ನ್ಯೂ ಕಂಡ್ ಹಿಡಿದ್ರಿ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಹೆಂಗ್ ಯೂಸ್ ಮಾಡ್ಕೋದ್ ಅಂತ ಹೇಳ್ಬೋದ್ಲಾಗ್ತಿ. ಒಂದ್ ಟಾಪಿಕ್ ಬಗ್ಗೆ ಅದು ತಿಳ್ಸೋದಾಗ್ಬೋದ್ರಿ ಎಲ್ಲ. ಓಕೆ, ಬೇಸಿಕಲಿ ಸರ್ ನಾ ಹೇಳಿರಿ ವರ್ಚಸ್ ಹೇಳು. ಪ್ರೋಗ್ರಾಮಿಂಗ್ ಎದಕ್ ಬೇಕಂದ್ರ ರೀ, ನಾವ್ ಆಡಿನೋ ಬಹಳಷ್ಟು ಸೆನ್ಸರ್ಸ್ ಗಳು ಬಂದಾವ್ರಿ ಈಗಿನ ಟೆಕ್ನಾಲಜಿ ಒಳಗ್ರಿ. ಈಗಿನ ಟೆಕ್ನಾಲಜಿ ಒಳಗ ಬಾಳ ಮುಂದುವರಿದೈತ್ರಿ. ಮತ್ತ ಮೊಬೈಲ್ಸ್ ಮತ್ತ ಟವರ್ಸ್ ಮತ್ತ ಈಗಿನ ಹ್ಯಾಕರ್ಸ್ ಎಲ್ಲಾರು ಪ್ರೋಗ್ರಾಮ್ ಯೂಸ್ ಮಾಡ್ತಾರ್ರಿ. ಆಡಿನೋ ರೋಬೋಟ್ ಒಳಗ್ ಯೂಸ್ ಮಾಡ್ತಾರ್ರಿ. ಅವ ನಮಗ್ ಪ್ರೋಗ್ರಾಮಿಂಗ್ ಬೇಕಾಕೇತ್ರಿ. ಅದ್ ಗೊತ್ತಿರ್ಲಿಲ್ಲ ಅಂದ್ರ ನಾವ್ ರೋಬೋಟ್ ಮಾಡಕಂತೇಳಿ ಏನ್ರ ಮಾಡಕಂತ ಹೋಗ್ತೇವ್ರಿ. ನಾವ್ ಪ್ರೋಗ್ರಾಮಿಂಗ್ ಗೊತ್ತಿರ್ಲಿಲ್ಲ ಅಂದ್ರ ಸಾಮಾನ್ ಇದ್ದು ಏನಿದ್ದು ಉಪಯೋಗ ಆಗೋದಿಲ್ರಿ. ಓಕೆ, ನೀವು ಯಾವಾಗ ಒಂದ್ಸಲ ಆ ತರದ ಡಿಫಿಕಲ್ಟಿ ನೀವು ಫೇಸ್ ಮಾಡಿದಂಗೆ ಕಾಣಿಸ್ತೈತಿ. ಬಹುಶಃ ಸೆನ್ಸರ್ ಮಾಡಿರಿ, ಮುಂದೆ ಆಡಿನೋ ಪ್ರೋಗ್ರಾಮಿಂಗ್ ಮಾಡ್ಬೇಕು ಅನ್ಕೊಂಡು ಅಲ್ಲಿ ಹೋಗಿ ಸ್ಟಕ್ ಆಗ್ಬಿಟ್ರಿ. ಆಡಿನೋ ಐತಿ, ಸೆನ್ಸರ್ಗಳು ಅದಾವು, ಎಲ್ಲ ಐತಿ, ಕಿಟ್ ಐತಿ, ಬಟ್ ಮುಂದೆ ಅದಕ್ಕೆ ಪ್ರೋಗ್ರಾಮಿಂಗ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕೇನು ಜೀವನ ಬರೋದಿಲ್ಲ, ಅದೇನು ಕೆಲಸನ ಮಾಡೋದಿಲ್ಲ. ಅದನ್ನ ನೋಡಿದ್ರೆ ಹೌದಿಲ್ಲ? ಮತ್ ನಾವ್ ಬೇರೆದವ್ರ ಪ್ರೋಗ್ರಾಮ್ ಕಾಪಿ ಮಾಡ್ಬೇಕಾಕೇತ್ರಿ. ಓಕೆ, ಒನ್ ಸೆಕೆಂಡ್ ಓಕೆ. ಸೊ ಈಗ ಪ್ರೋಗ್ರಾಮಿಂಗ್ ಏನು ನಿಮ್ಗೆ ಅನಿಸ್ತೈತಿ? ನೀವು ರೋಬೋಟ್ಸ್ಗಳನ್ನ ನಿಮ್ಗೇನ್ ಬೇಕೋ ಅದನ್ನ ಕೆಲಸ ಮಾಡಕ್ ಹಚ್ಬೋದು, ಹೌದಿಲ್ಲ? ಆಮೇಲೆ ಬೇರೆ ಬೇರೆ ತರದ ನೀವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು ಅಂತ ಅನ್ಸುತ್ತೆ. ಈಗ ನೀವು ಎಲ್ಲೆಲ್ಲಿ ಪ್ರೋಗ್ರಾಮ್ಗಳನ್ನ ಯೂಸ್ ಮಾಡಿದಾರೆ, ನೀವು ಯಾವ ಪ್ರೋಗ್ರಾಮ್ಗಳನ್ನ ಯೂಸ್ ಮಾಡಿದಾರೆ? ಓಕೆ, ನೀವು ಇದನ್ನ ತಯಾರು ಮಾಡಿಲ್ಲ ಪ್ರೋಗ್ರಾಮ್ಗಳು, ಬಟ್ ಯಾವ ತರದ ಪ್ರೋಗ್ರಾಮ್ಗಳು ನೀವು ಯೂಸ್ ಮಾಡಿದ್ದೀರಿ?
ಸರ್ ಕ್ಯಾನ್ ಐ ಯಾವ್ಯಾವ ಪ್ರೋಗ್ರಾಮ್ ಜಾವಾ ಪೈಥಾನ್ ಲ್ಯಾಂಗ್ವೇಜ್ಗಳು ಅದು ನಾವು ಯಾವ ಪ್ರೋಗ್ರಾಮ್ಗಳು ಆಕ್ಷನ್ ಒಳಗೆ ಇರ್ತಾವಲ್ಲ ಕೆಲಸ ಮಾಡ್ತಿರ್ತಾವಲ್ಲ ಪ್ರೋಗ್ರಾಮ್ಗಳು ಯಾವ್ಯಾವ ಪ್ರೋಗ್ರಾಮ್ಗಳನ್ನ ಯೂಸ್ ಮಾಡಿದೆ ಮೊಬೈಲ್ ಒಳಗೆ ಆಪ್ಸ್ ರೀ ಆಪ್ಸ್ ಯಾವ್ಯಾವ ಇದಾವ್ರಿ ಅವೆಲ್ಲ ರೀ ಅಪ್ಲಿಕೇಶನ್ ಓಕೆ ಈಗ ನೀವೇನ್ ಹೇಳತ್ತೀರ ನಂಗ ಕ್ಯಾಲ್ಕುಲೇಟರ್ ಐತಿ ಗೇಮ್ ಐತಿ ಅದೈತಿ ಈಗ ಸದ್ಯ ನಾವೇನ್ ಮಾತಾಡಕತ್ತೇವಲ್ಲ ಈಗ ಗೂಗಲ್ ಮೀಟ್ ರೈಟ್ ಸೊ ಟೀಚ್ಮೆಂಟ್ ಗೂಗಲ್ ಮೀಟ್ ಝೂಮ್ ಇವೆಲ್ಲಾನು ಆಪ್ಗಳು ನಿಮ್ಮ ಬ್ರೌಸರ್ ಐತಲ್ಲ ಅದು ಒಂದು ಪ್ರೋಗ್ರಾಮ್ ಟೀಚ್ಮೆಂಟ್ ಅನ್ನು ಒಂದು ಪ್ರೋಗ್ರಾಮ್ ಆಂಡ್ರಾಯ್ಡ್ ಐತಲ್ಲ ಅದೇ ಒಂದು ಪ್ರೋಗ್ರಾಮ್ ವಿಂಡೋಸ್ ಐತೆ ನನ್ನ ಲ್ಯಾಪ್ಟಾಪ್ ಮೇಲೆ ಅದು ಒಂದು ಪ್ರೋಗ್ರಾಮ್ ಉಬಂಟು ಇರ್ತೈತೆ ಕೆಲವೊಬ್ಬರು ಲ್ಯಾಪ್ಟಾಪ್ ಮೇಲೆ ಅದು ಒಂದು ಪ್ರೋಗ್ರಾಮ್ ಇನ್ಫ್ಯಾಕ್ಟ್ ನಾವು ಯಾವಾಗ ನಾವು ಮೊಬೈಲ್ ಜೊತೆಗೆ ಏನಾದ್ರೂ ನಾವು ಮಾಡ್ತೀವಲ್ಲ ಕೆಲಸ ಅಥವಾ ನಾವು ಕಂಪ್ಯೂಟರ್ ಜೊತೆಗೆ ಏನಾದ್ರು ಕೆಲಸ ಮಾಡ್ತೀವಿ ಮೊಬೈಲ್ ಟ್ಯಾಬ್ಗಳ ಜೊತೆಗೆ ಏನಾದ್ರು ಕೆಲಸ ಮಾಡ್ತಿಲ್ಲ ನಾವು ಯಾರ ಜೊತೆಗೆ ಇಂಟ್ರಾಕ್ಟ್ ಮಾಡಾಕತ್ತೀವಿ ಗೊತ್ತೈತಿ ನಾವು ಅಲ್ಲಿ ಒಂದು ಗ್ಲಾಸಿನ ಸ್ಕ್ರೀನ್ ಐತಿ ಆ ಸ್ಕ್ರೀನ್ ಜೊತೆಗೆ ನಾವು ಇಂಟ್ರಾಕ್ಟ್ ಮಾಡಾಕತ್ತೀವಿ ಅಂತ ತಿಳ್ಕೊತೀವಿ ಬಟ್ ನೀವು ಯಾವ್ದಾರ ಒಂದು ಗ್ಲಾಸಿನ ಪೀಸ್ ತಗೋರಿ ಅದ್ರ ಜೊತೆಗೆ ನೀವು ಹಂಗ ಇಂಟ್ರಾಕ್ಟ್ ಮಾಡಿ ನೋಡ್ರಿ ಅದೇನಾರ ಮಾಡ್ತೈತೆ ಈಗ ಅದೇ ಗ್ಲಾಸಿನ ಪೀಸ್ ಒಮ್ಮೆ ಕ್ಯಾಲ್ಕುಲೇಟರ್ ತೋರಿಸ್ತೈತಿ ಅದೇ ಗ್ಲಾಸ್ ಪೀಸ್ ಒಮ್ಮೆ ಟೀಚ್ಮೆಂಟ್ ತೋರಿಸ್ತೈತಿ ಅದೇ ಗ್ಲಾಸಿನ ಪೀಸ್ ಒಮ್ಮೆ ಗೇಮ್ ತೋರಿಸ್ತೈತಿ ಅದೇ ಗ್ಲಾಸಿನ ಪೀಸ್ ಒಮ್ಮೆ ನಿಮಗ ಬೇರೆನೇನೋ ಯೂಟ್ಯೂಬ್ ತೋರಿಸ್ತೈತಿ ಏನೋ ತೋರಿಸ್ತೈತಿ ಸೇಮ್ ಅದೇ ಸ್ಕ್ರೀನು ಅದೇ ಹಾರ್ಡ್ವೇರ್ ಸೊ ವಾಟ್ ಆರ್ ಯು ಇಂಟ್ರಾಕ್ಟಿಂಗ್ ವಿತ್ ನೀವು ಯಾವ್ದ್ರ ಜೊತೆಗೆ ಅಲ್ಲಿ ನೀವು ಯಾವ್ದ್ರ ಜೊತೆಗೆ ಇಂಟ್ರಾಕ್ಟ್ ಮಾಡಾಗುತ್ತೆ ಇಟ್ ಈಸ್ ಅ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ರನ್ ಆಗತ್ತೈತೆ ಅಲ್ಲಿ ಆ ಪ್ರೋಗ್ರಾಮ್ ಜೊತೆಗೆ ನೀವು ಇಂಟ್ರಾಕ್ಟ್ ಮಾಡಾಗುತ್ತೆ ಸೊ ಆಲ್ಮೋಸ್ಟ್ ನೀವು ಎಲ್ಲಾನು ಈಗ ನೀವು ಒಂದು ರೈಲ್ವೆ ಟಿಕೆಟ್ ಬುಕ್ ಮಾಡ್ತೀರಿ ವೆಬ್ಸೈಟಿಗೆ ಹೋಗಿ ನಿಮ್ಮ SSLC ರಿಸಲ್ಟ್ಸ್ ನೋಡ್ತೀರಿ ವೆಬ್ಸೈಟಿಗೆ ಹೋಗಿ NMMS ರಿಸಲ್ಟ್ಸ್ ನೋಡ್ತೀರಿ ವೆಬ್ಸೈಟಿಗೆ ಹೋಗಿ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ತೀರಿ ನಿಮ್ದು ಯಾವುದೋ ಒಂದು ವೆಬ್ಸೈಟ್ ಯಾವುದೇ ವೆಬ್ಸೈಟ್ ಒಂದು ಬ್ಯಾಂಕಿಂಗ್ ಮಾಡ್ತೇವೆ ನಾವು ಈಗ ಸ್ಟೇಟ್ ಬ್ಯಾಂಕ್ ನಾವು ಆನ್ಲೈನ್ ಬ್ಯಾಂಕಿಂಗ್ ಮಾಡೋರು ಬ್ಯಾಂಕಿಂಗ್ ಮಾಡ್ತೀವಿ ಆಮೇಲೆ ಟಿಕೆಟ್ ಬುಕಿಂಗ್ ಮಾಡ್ತೀವಿ ಆಮೇಲೆ ATM ದಾಗ ಹೋಗ್ತಿರಲ್ಲ ನೀವು ATM ದಾಗ ಅಲ್ಲೇನ್ ರೊಕ್ಕ ತೆಗಿಯಕ್ಕೆ ಅಲ್ಲಿ ಯೂಸ್ ಮಾಡ್ತಿರಲ್ಲ ಅದು ಸಹಿತ ಸಾಫ್ಟ್ವೇರ್ ಸೊ ನಿಮ್ಗೆ ನೋಡಿದ್ರೆ ಸಾಫ್ಟ್ವೇರ್ ಅನ್ನೋದು ಎಲ್ಲಾ ಕಡೆಗೆ ಹಾಸ್ ಹೊಕ್ಕಾಗೈತಿ ಇದು ಓನ್ಲಿ ರೋಬೋಟ್ ಒಳಗ ಆರ್ಡಿನೋ ಕಿಟ್ದಾಗ ಕಂಪ್ಯೂಟರ್ ಒಳದಾಗ ಅಷ್ಟೇ ಅಲ್ಲ ಎಲ್ಲಾ ಕಡೆಗೆ ಲಿಟ್ರಲಿ ಎಲ್ಲಾ ಕಡೆಗೆ ಈವನ್ ಈಗ ಕೆಲವೊಂದು ಈಗ ಫಿಟ್ ಬಿಟ್ ಅಂತ ಕೈ ಒಳಗೆ ಹಾಕೋತಾರಲ್ಲ ಸಣ್ಣದೊಂದು ಅದು ನೀವು ಎಷ್ಟು ಇವತ್ತಿನ ದಿವಸ ನಡೆದ್ರಿ ಎಷ್ಟು ಓಡಿದ್ರಿ ಅದೆಲ್ಲ ತೋರಿಸ್ತೈತಲ್ಲ ಅದ್ರೊಳಗೂ ಅದನ್ನೆಲ್ಲ ಲೆಕ್ಕಾಚಾರ ಮಾಡೋದು ಅದನ್ನೆಲ್ಲ ಸೆನ್ಸ್ ಮಾಡಿ ಲೆಕ್ಕ ಇಡೋದು ಸರ್ವರ್ ಜೊತೆ ಕಾಂಟ್ಯಾಕ್ಟ್ ಮಾಡೋದು ನಿಮ್ ಪ್ರೊಫೈಲ್ ಎಲ್ಲ ಮಾಡೋದು ಅದು ಸಾಫ್ಟ್ವೇರ್ ಫೇಸ್ಬುಕ್ ಸಾಫ್ಟ್ವೇರ್ ಟ್ವಿಟರ್ ಸಾಫ್ಟ್ವೇರ್ ಇನ್ಸ್ಟಾಗ್ರಾಮ್ ಸಾಫ್ಟ್ವೇರ್ ಲಿಟ್ರಲಿ ಹೇಳ್ಬೇಕಂದ್ರೆ ನೀವು ಬರೀ ಆಪ್ಗಳು ಅಷ್ಟೇ ಅಲ್ಲ ಆ ಆಪ್ಗಳು ನೀವು ಎದ್ರ ಮೇಲೆ ಆಂಡ್ರಾಯ್ಡ್ ಮೇಲೆ ಮೇನ್ ಏನ್ ಆಂಡ್ರಾಯ್ಡ್ ಇರ್ತೈತಲ್ಲ ಅದು ಸಾಫ್ಟ್ವೇರ್ನೇ ಅದು ಸಾಫ್ಟ್ವೇರ್ ಎಲ್ಲೆಲ್ಲಿ ಸಾಫ್ಟ್ವೇರ್ ಐತಲ್ಲ ಅದೇನದು ಒಂದು ರನ್ನಿಂಗ್ ಪ್ರೋಗ್ರಾಮ್ ಅದು ನಾವು ಸಾಫ್ಟ್ವೇರ್ ಅಂತ ಅದಕ್ಕೆ ಕರಿತೀವಿ ಯಾವುದೇ ಒಂದು ದೊಡ್ಡ ಪ್ರೋಗ್ರಾಮ್ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ ಅದೇ ರನ್ನಿಂಗ್ ಇರ್ತೈತಲ್ಲ ರನ್ನಿಂಗ್ ದಾಗ ನೀವು ಅದನ್ನ ಯೂಸ್ ಮಾಡಕತ್ತಿರ್ತೀರ ಈಗ ಆಂಡ್ರಾಯ್ಡ್ ಅನ್ನು ರನ್ ಆಗತ್ತೈತೆ ಅಲ್ಲಿ ಆ ಸಾಫ್ಟ್ವೇರ್ ರನ್ ಆಗತ್ತೈತೆ ಅಲ್ಲಿ ಗೇಮ್ ರನ್ ಆಗತ್ತಿರ್ತೈತೆ ಆಪ್ ಅಂತ ಯಾವಾಗ ಕರಿತೀವಿ ಅದಕ್ಕೆ ಆಪ್ ಅಂದ್ರೆ ಅದು ಸುಮ್ಮನೆ ಕೂತಿರ್ತೈತೆ ಅದು ಆಪ್ ಅದನ್ನ ಓಪನ್ ಮಾಡಿ ಅಂದ್ರೆ ಅದು ರನ್ ಆಗಕತ್ ಕೂಡಲೇ ಏನದು ಒಂದು ನೀವು ಅದಕ್ಕೆ ಡೈರೆಕ್ಟ್ಲಿ ಅದ್ರ ಜೊತೆಗೆ ನೀವು ಮಾತಾಡ್ಬೋದು ಅದ್ರ ಜೊತೆಗೆ ನೀವು ಗ್ರಾಫ್ ತೆಗಿಸ್ಬೋದು ಲೆಕ್ಕ ಹಾಕಿಸ್ಬೋದು ಗೇಮ್ ಆಡ್ಬೋದು ಯಾರ ಜೋಡಿ ಮಾತಾಡಬಹುದು ಯಾರಿಗೂ ಮೆಸೇಜ್ ಕಳಿಸ್ಬೋದು ಏನೋ ಮಾಡ್ಬೋದು ಸೊ ಬೇಸಿಕ್ ಮಜಾ ನೋಡ್ರಿ ಇಲ್ಲಿವರೆಗೆ ಯಾವ್ದೋ ಒಂದು ಮಷಿನ್ ಇತ್ತು ಅಂತ ತಿಳ್ಕೊರಿ ನಿಮ್ಮ ಮನೆಯೊಳಗೆ ಒಂದು ವಾಷಿಂಗ್ ಮಿಷಿನ್ ಐತಿ ಅಥವಾ ಒಂದು ಮಿಕ್ಸಿ ಐತಿ ಅಥವಾ ಮತ್ತೇನೋ ಒಂದು ಮಷಿನ್ ಐತಿ ಯಾವುದೇ ಮಷಿನ್ ಒಂದೇ ಕೆಲಸ ಮಾಡ್ತೈತಿ ಆದ್ರೆ ಈ ಮಷಿನ್ ಹೆಂಗೈತಿ ಇದು ಅನ್ಮ್ಯೂಟ್ ಮಾಡ್ಕೊಬೇಡ್ರಿ ಯಾರಿಗಾದ್ರೂ ಏನಾದ್ರು ಹೇಳೋದಿದ್ರೆ ಕೈ ಎತ್ತಿ ದಯವಿಟ್ಟು ಯಾಕಂದ್ರೆ ಬಹಳ ಮಂದಿ ಇದಿರಲ್ಲ ಇದ್ರೊಳಗ ಡೈರೆಕ್ಟ್ ಆಗಿ ಅನ್ಮ್ಯೂಟ್ ಮಾಡಕ್ ಹೋಗ್ಬೇಡ್ರಿ ಮತ್ತೆ ನೀವು ಯಾವಾಗೂ ಕೈ ಎತ್ರಿ ಆಮೇಲೆ ಪರ್ಮಿಷನ್ ಕೊಟ್ಮೇಲೆ ಅನ್ಮ್ಯೂಟ್ ಮಾಡ್ರಿ ಆಮೇಲೆ ಮತ್ತೆ ಮ್ಯೂಟ್ ಮಾಡೋದನ್ನ ಮರಿಬೇಡ್ರಿ ಓಕೆ ಸೊ ಬಹಳ ಸಾರಿ ಈ ಸ್ವಲ್ಪ ಡೀಪ್ ಕಾನ್ಸೆಪ್ಟ್ಸ್ ಅದಾವು ಸ್ವಲ್ಪ ನಾ ಹೇಳ್ಕೊಂತ ಹೋದಂಗೆ ಎಕ್ದಮ್ ಡೀಪ್ ಆಕೈತಿ ಅದನ್ನ ಕರೆಕ್ಟ್ ಆಗಿ ಮೊದಲು ತಿಳ್ಕೊಬೇಕು ನೀವು ಸೊ ಪ್ರೋಗ್ರಾಮ್ ಅಂದ್ರೆ ಏನು ಅಂತ ಹೇಳಿ ಹೌದಲ್ವಾ ಸೊ ಇವೆಲ್ಲಾನು ಪ್ರೋಗ್ರಾಮ್ಗಳು ಈಗೇನ್ ನೋಡತ್ತಿರಲ್ಲ ಸೊ ಈಗ ಫನ್ ಎಷ್ಟೈತಿ ನೋಡ್ರಿ ಇದು ಒಂದು ಫನ್ ಅಲ್ಲ ಇದು ಲಿಟ್ರಲಿ ಹೇಳ್ಬೇಕಂದ್ರೆ ಒಂದು ಮ್ಯಾಜಿಕ್ ಎಷ್ಟೈತಿ ನೋಡ್ರಿ ಈಗ ನಾವು ಬೇರೆ ಎಲ್ಲ ನೀವು ಅದ್ರ ಬಗ್ಗೆ ಹೆಚ್ಚಿಗೆ ಯಾರು ಯೋಚನೆ ಮಾಡಿರಂಗಿಲ್ಲ ಈಗ ನೀವು ಯಾವ್ದೋ ಒಂದು ಮಷಿನ್ ತಗೋರಿ ಮನೆಯೊಳಗೆ ಫ್ಯಾನ್ ತಗೋರಿ ಅದು ಒಂದೇ ಕೆಲಸ ಮಾಡ್ತೈತಿ ತಿರುಗೋರಿ ವಾಷಿಂಗ್ ಮಷಿನ್ ತಗೋರಿ ಏನ್ ಮಾಡ್ತೈತಿ ಅದು ಒಂದೇ ಕೆಲಸ ಮಾಡ್ತೈತಿ ತಿರುಗಿಸ್ತೈತಿ ನೀರ್ ತಿರುಗ್ತಾವ ಒಗಿತೈತಿ ಮಿಕ್ಸಿ ಒಂದೇ ಕೆಲಸ ಮಾಡ್ತೈತಿ ಆಮೇಲೆ ಈಗ ನೀವು ಅದೇ ಒಂದು ಕ್ಯಾಲ್ಕುಲೇಟರ್ ತಗೋರಿ ಮೊದಲು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿಲ್ಲ ಈಗ ಅಂಗಡಿ ಒಳಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿಲ್ಲ ಅದೇನ್ ಮಾಡ್ತೈತಿ ಅದಷ್ಟೇ ಕೆಲಸ ಮಾಡ್ತೈತಿ ಅದು ಬಿಟ್ಟು ಅದು ಮತ್ತೇನೋ ಮಾಡಂಗಿಲ್ಲ ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟರ್ನಾಗ ಏನದಲ್ಲ ಅದನ್ನ ಬಿಟ್ಟು ಏನಾರ ಗೇಮ್ ಆಡಕ್ ಬರ್ತೈತಿ ಅದ್ರೊಳಗ ಹೊಸಾದ ಗೇಮ್ ಹಾಕಕ್ ಬರ್ತೈತಿ ಅದ್ರೊಳಗ ಇಲ್ಲ ಅದು ತಯಾರು ಮಾಡಿದಾಗ ಅದಕ್ಕೆ ಏನ್ ಕೆಲಸ ಮಾಡಕ್ ಅದಕ್ಕೊಂದು
ಕೆಪಾಸಿಟಿ ಕೊಟ್ಟಿದ್ರು, ವಾಟ್ ಎವರ್ ವಾಸ್ ದ ಇನಿಷಿಯಲ್ ಕೆಪಾಸಿಟಿ ಅದರದ್ದು ಆ ಮಷೀನ್ ಅನ್ನ ತಯಾರು ಮಾಡ್ಬೇಕಾದ್ರೆ ಅದಷ್ಟೇ. ಆ ಮಷೀನ್ ಅದು ಪೂರ್ತಿ ಹಾಳಾಗಿ ಹೋಗುವವರೆಗೆ ಅದೊಂದೇ ಕೆಲಸ ಮಾಡೋದು, ಬೇರೆ ಕೆಲಸ ಅದಕ್ಕೆ ಹಾಕಕ್ ಬರಂಗಿಲ್ಲ. ಅದಕ್ಕೆ ಹಾಡ್ ಹಾಡ್ಸಕ್ ಬರ್ತೈತಿ ನಿಮ್ಗೆ? ಇಲ್ಲ, ಬರುದಿಲ್ಲ. ಅಥವಾ ಅದಕ್ಕೆ ವಿಡಿಯೋ ಪ್ಲೇ ಮಾಡಕ್ ಬರ್ತೈತಿ? ಬರುದಿಲ್ಲ. ಅದ್ರೊಳಗೆ ಬೇರೆ ಯಾವ್ದೋ ಒಂದು ಗೇಮ್ ಪ್ಲೇ ಮಾಡಕ್ ಬರ್ತೈತಿ? ಬರುದಿಲ್ಲ. ಕ್ಯಾಲ್ಕುಲೇಟರ್, ಹಳೆ ಕ್ಯಾಲ್ಕುಲೇಟರ್ ಮಾತಾಡೋದಿಲ್ಲ, ಸಿಂಪಲ್ ಕ್ಯಾಲ್ಕುಲೇಟರ್. ಈಗಿನ ಕ್ಯಾಲ್ಕುಲೇಟರ್ ಕಂಪ್ಯೂಟರ್ಗಳು ಆಗ್ಬಿಟ್ಟಿದಾವೆ, ಅದ್ರೊಳಗೆ ಅದು ಮಾತಾಡ. ಬಟ್ ಆದ್ರೆ ಈ ಮೊಬೈಲ್ ತಗೊಳ್ರಿ, ಕಂಪ್ಯೂಟರ್ ತಗೋರಿ, ಇವೆಲ್ಲ ಏನ್ ಮಾಡಾಕತ್ತೀವಿ ನಾವಲ್ಲಿ? ಅದು ಸ್ಟಾರ್ಟಿಂಗ್ ಅದು ತಯಾರಾದಾಗ ಅದಕ್ಕೆ ಗೊತ್ತೇ ಇರಂಗಿಲ್ಲ, ಟೀಚ್ಮೆಂಟ್ ಅನ್ನೋದೊಂದು ಐತ್ ಅನ್ನೋದು ಕಂಪ್ಯೂಟರ್ ಗೊತ್ತಿರಂಗಿಲ್ಲ. ಈ ಕಂಪ್ಯೂಟರ್ ತಯಾರು ಮಾಡಿದ್ರಪ್ಪ, HP ಕಂಪನಿಯವರು ಒಂದು ಕಂಪ್ಯೂಟರ್ ತಯಾರು ಮಾಡಿದ್ರು, ಡೆಲ್ ಕಂಪನಿದವರು ಒಂದು ಕಂಪ್ಯೂಟರ್ ತಯಾರು ಮಾಡಿದ್ರು. ಅವ್ರಿಗೆ ಗೊತ್ತಿರ್ತೈತೇನೆ ಯಾವ್ಯಾವ ತರದ ಆ್ಯಪ್ಗಳಿದೆ ರನ್ ಮಾಡೋದೈತಂತ? ಇಲ್ಲ, ಗೊತ್ತೇ ಇಲ್ಲ ಅವ್ರಿಗೆ. ಅವ್ರೊಂದು ಮಷಿನ್ ತಯಾರು ಮಾಡಿದ್ರು, ಅದ್ರ ಮೇಲೆ ನೀವೇನ್ ಹಾಕ್ಬೋದು? ಬೇರೆ 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 ಸಾಫ್ಟ್ವೇರ್ಗಳನ್ನ ಹಾಕೊಂಡು ಹೋಗ್ತೇವೆ, ಬೇರೆ 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 ಆ್ಯಪ್ಗಳನ್ನ ಹಾಕೊಂಡು ಹೋಗ್ತೇವಿ. ಆ ಪ್ರಕಾರ ಒಂದು ಹಾಡ ಆಡ್ತೈತಿ, ಒಂದು ಮೂವಿ ತೋರಿಸ್ತೈತಿ, ಇನ್ನೊಂದು ಆಟ ಆಡಿಸ್ತೈತಿ, ಒಂದ್ ಬೇರೆ ಆಟ ಆಡ್ತೈತಿ, ಇನ್ನೊಂದ್ ಬೇರೆ ಆಟ ಆಡ್ತೈತಿ, ಇನ್ನೊಂದು ಟೀಚ್ಮೆಂಟ್ ಮಾಡ್ತೈತಿ, ಇನ್ನೊಂದು ಮತ್ತೇನೋ ಮಾಡ್ತೈತಿ, ಕ್ಯಾಲ್ಕುಲೇಷನ್ ಮಾಡ್ತೈತಿ, ಇನ್ನೊಂದು ಬ್ರೌಸರ್ ಇಂಟರ್ನೆಟ್ ಎಲ್ಲ ಡೇಟಾ ತೋರಿಸ್ತೈತಿ, ಏನೇನೇನೇನೇನೇನೇನೇನೇ ಆ್ಯಪ್ಗಳದು. ಹೆಂಗ್ ಸಾಧ್ಯ ಆತಿದು? ಮಷೀನ್ ಒಂದೇ. ನೀವು ವಿಚಾರ ಮಾಡಿ ನೋಡ್ರಿ, ಇದನ್ನ ಸ್ವಂತ ನೀವು ತಯಾರು ಮಾಡಕ್ ಟ್ರೈ ಮಾಡಿ ನೋಡ್ರಿ, ಏನಾಗಿರ್ಬೇಕು? ಇನ್ನು ಸ್ವಂತ ಇಂತ ಒಂದು ಜನರಲ್, ಇದಕ್ಕೆ ನಾವೇನಂತೀವಿ? ಜನರಲ್ ಪರ್ಪಸ್ ಮಷೀನ್. ಜನರಲ್ ಪರ್ಪಸ್ ಮಷೀನ್. ಏನ್ ಪರ್ಪಸ್ ಅಂದ್ರೆ ಏನು? ಉದ್ದೇಶ. ಜನರಲ್ ಪರ್ಪಸ್ ಮಷೀನ್ ಅಂತಂದ್ರ ಇದಕ್ಕ ಉದ್ದೇಶಗಳು ನಿರ್ದಿಷ್ಟವಾಗಿಲ್ಲ. ಈಗ ವಾಷಿಂಗ್ ಮಷೀನ್ ಐತೆ, ಅದಕ್ಕೆ ಒಂದೇ ಒಂದು ಉದ್ದೇಶ. ಮಿಕ್ಸಿ ಐತೆ, ಅದಕ್ಕೆ ಒಂದೇ ಒಂದು ಉದ್ದೇಶ. ಅದ್ರ ಕೆಲಸ ಪರ್ಪಸ್ ಒಂದೇ ಅದರದ್ದು. ಇದು ಹೆಂಗ ಜನರಲ್ ಪರ್ಪಸ್ ಮಷೀನ್ ಅಂತ? ಒಂದು ಇದೇ ಮಷೀನ್, ಇದೇ ಕಂಪ್ಯೂಟರ್ ಇವತ್ತಿನ ದಿವಸ ವಿಮಾನ ಕಂಟ್ರೋಲ್ ಮಾಡ್ಬೋದು. ಇದೇ ಮಷೀನ್ ಒಂದು ಆಪರೇಷನ್ ಥಿಯೇಟರ್ ಒಳಗ ಒಂದು ಆಪರೇಷನ್ ನಡ್ಸಕ ಏನು ಸರ್ಜನ್ಸಿಗೆ ಹೆಲ್ಪ್ ಬೇಕೋ ಅದನ್ನ ಮಾಡ್ಬೋದು. ಇದೇ ಕಂಪ್ಯೂಟರ್, ಒಂದು ಲ್ಯಾಪ್ಟಾಪ್ ನಾನು ಅಮೆರಿಕಾದಾಗ ಕುಂತ ಫ್ರೆಂಡ್ಸ್ ಜೊತೆಗೆ ಮಾತಾಡಕ್ ಯೂಸ್ ಮಾಡ್ಬೋದು. ಇದೇ ಲ್ಯಾಪ್ಟಾಪ್, ಇದೇ ಕಂಪ್ಯೂಟರ್ ಏನ್ ಮಾಡ್ಬೋದು? ಬ್ಯಾಂಕಿಂಗ್ ಸಲುವಾಗಿ ನಾನು ಯೂಸ್ ಮಾಡ್ಬೋದು, ಬ್ಯಾಂಕಿಂಗ್ ಸಾಫ್ಟ್ವೇರ್ ರನ್ ಮಾಡ್ಬೋದು. ನೋಡಿ ಎಷ್ಟು ವಿಚಿತ್ರ. ಬೇರೆ ಬೇರೆ ವಿಮಾನ ಹಾರಿಸೋದು ಎಂತ ಕೆಲಸ, ಬ್ಯಾಂಕಿಂಗ್ ಸಾಫ್ಟ್ವೇರ್ ಯಾವ್ದು ಕೆಲಸ, ಮಾತಾಡೋದು ಯಾವ್ದು ಕೆಲಸ, ಸೆಂಡ್ ಮೆಸೇಜ್ ಮಾಡೋದು ಯಾವ್ದು ಕೆಲಸ, ಎಂಟರ್ಟೈನ್ಮೆಂಟ್ ಒಂದು ಮೂವಿ ನೋಡೋದು ಕೆಲಸ ಯಾವ್ದು, ಇದು ಎಲ್ಲಾನು ಸಹಿತ ಒಂದೇ ಒಂದು ಮಷೀನ್. ಇಟ್ಸ್ ಎ ಜನರಲ್. ಅದಕ್ಕೆ ನಾವೇನಂತ ಇದಕ್ಕೆ ಈ ಕಂಪ್ಯೂಟರ್ ಅದು ಯಾವುದೇ ರೂಪದಲ್ಲಿ ಇರಲಿ, ಟ್ಯಾಬ್ ಗ್ರೂಪ್ ನಿಮ್ ಕಡೆ ಟ್ಯಾಬ್ ಐತಲ್ಲ, ಅದು ಸಹಿತ ಒಂದು ಕಂಪ್ಯೂಟರ್, ಮೊಬೈಲ್ ಇದ್ದು ಕಂಪ್ಯೂಟರ್ ಎಲ್ಲ ಇರೋದು ಕಂಪ್ಯೂಟರ್. ಅವು ಬೇರೆ ಬೇರೆ ರೂಪದಾಗ ಅಷ್ಟೇ, ಬೇರೆ ಬೇರೆ ಒಂದು ಸಣ್ಣ ದೊಡ್ಡ ಅಷ್ಟೇ, ಮತ್ತೇನಿಲ್ಲ. ಆ ಕಂಪ್ಯೂಟರ್ಗೆ ಆಕ್ಚುಲಿ ಹೇಳ್ಬೇಕಂದ್ರ ನಿಮ್ಗ ಫಂಡಮೆಂಟಲಿ ಬೇಸಿಕ್ ಆಗಿ ಯಾವ ಡಿಫ್ರೆನ್ಸ್ ಇಲ್ಲ. ನಿಮ್ಮ ಮೊಬೈಲ್ಗೂ ನಿಮ್ಮ ಟ್ಯಾಬಿಗೂ ನನ್ನ ಲ್ಯಾಪ್ಟಾಪಿಗೂ ಯಾವ ಡಿಫ್ರೆನ್ಸು ಇಲ್ಲ. ಅದ್ರೊಳಗಿರೋದು ಪ್ರೊಸೆಸರ್. ನಾವು ಅದಕ್ಕೆ ಬರ್ತೇನೆ, ಅದಕ್ಕೆ ಒಳಗೆ ಪ್ರೊಸೆಸರ್ ಅಂತ ಇರ್ತೈತಿ. ಆ ಪ್ರೊಸೆಸರ್ ಸಿಮಿಲರ್ ಅದಾವು. ಕಂಪ್ನಿಗಳು ಬೇರೆ ಬೇರೆ, ಒಂದು ಕಾಲ್ಕಾಮ್ದವ್ರು ಮಾಡ್ತಾರೆ, ಒಬ್ಬರು ಇಂಟೆಲ್ದವ್ರು ಮಾಡ್ತಾರೆ, AMDದವ್ರು ಮಾಡ್ತಾರೆ, ಈ ತರ ಬೇರೆ ಬೇರೆದವ್ರು ಪ್ರೊಸೆಸರ್ಗಳನ್ನ ಮಾಡ್ತಾರೆ. ಸ್ವಲ್ಪ ಬೇರೆ ಬೇರೆ. ಒಂದು ಲ್ಯಾಪ್ಟಾಪ್ನಾಗ ಯೂಸ್ ಮಾಡೋದು ಬಹಳ ಪವರ್ ತಗೊಳ್ಳೋದಿಲ್ಲ, ಬಹಳ ಬ್ಯಾಟ್ರಿ ತಗೊಳ್ಳೋದಿಲ್ಲ. ಕಂಪ್ಯೂಟರ್ನಾಗ ಯೂಸ್ ಮಾಡೋದು ಸ್ವಲ್ಪ ಫಾಸ್ಟ್ ಆಗಿರ್ತೈತಿ, ಪವರ್ ಜಾಸ್ತಿ ತಗೊಳ್ಳೋದು ಅಷ್ಟೇ. ಬಟ್ ಅದ್ರೊಳಗೆ ಕೆಲಸ ಕಂಪ್ಯೂಟರ್ನಾಗ ಏನ್ ಮಾಡ್ಬೋದು ಅದನ್ನೆಲ್ಲವನ್ನೂ ನೀವು ಇದ್ರಲ್ಲಿ ಮಾಡ್ಬೋದು. ಲ್ಯಾಪ್ಟಾಪ್ನಲ್ಲಿ ಏನ್ ಮಾಡ್ಬೋದು ಅದನ್ನೆಲ್ಲವನ್ನೂ ನೀವು ಮೊಬೈಲ್ದಾಗ ಮಾಡ್ಬೋದು. ಮೊಬೈಲ್ದಾಗ ಏನ್ ಮಾಡ್ಬೋದು ಅದನ್ನೆಲ್ಲ ಟ್ಯಾಬ್ನಾಗ ಮಾಡ್ಬೋದು ಕಂಪ್ಯೂಟೇಷನಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನೀವು 2 ದೊಡ್ಡ ಸಂಖ್ಯೆಗಳ LCM ಕಂಡು ಹಿಡಿಬೇಕು, ಎಲ್ಲದಕ್ಕೂ ಮಾಡ್ಬೋದು. ನಾನು ಎಲ್ಲದಕ್ಕೂ ಪ್ರೋಗ್ರಾಮ್ ಬರೀಬಹುದು ಇದನ್ನೇ ಕೆಲಸ ಮಾಡಕ್ಕೆ. ಸೊ ಈ ಜನರಲ್ ಪರ್ಪಸ್ ಮಷೀನ್ ಅಂದ್ರೆ ಏನು? ಮಷೀನ್ ಎಂತದದು ತಯಾರಾಗ್ಬೇಕಾದ್ರೆ ಅದು ಗೊತ್ತಿಲ್ಲ ನಾನು ಏನೇನ್ ಮಾಡೋದೇನ್ ಕೆಲಸ ಅಂತ. ಬೇರೆ ಕಡೆಯಿಂದ ಅದಕ್ಕೆ ಏನೋ ಹಿಂಗ್ ಬರ್ತೈತೆ, ಅದು ಒಂದು ಆ್ಯಪ್ ಅನ್ನೋದಂತದ್ದು ಬರ್ತೈತೆ. ಅದು ಬಂದ್ ಕೂಡಲೇ ಇದು ತಂತಾನೆ ಇದ್ರೆ ಅವತಾರ ಚೇಂಜ್ ಆಗಿಬಿಡ್ತು. ಏನೋ ಅಂತಾರಲ್ಲ, ಈಗ ಹಳ್ಳಿ ಕಡೆ ಅಂತಾರಲ್ಲ, ಮೈಯಾಗೇನೋ ಹೊಕ್ಕೈತ್ ನೋಡ್ರಿ ಅಂತೆ, ಅದಲ್ಲ ದೆವ್ವ ಹೊಕ್ಕೈತ್ ಅಂತ. ಹಂಗ ಅದು ಬಂದ್ ಕೂಡಲೇ ಇದೇನೋ ಬೇರೆನ ರೂಪ ಚೇಂಜ್ ಆಗ್ಬಿಡ್ತು. ಇನ್ನೊಂದು ಬಂತ ಆ್ಯಪ್, ಇದ್ರ ರೂಪ ಬೇರೆನೇ ಆಗ್ಬಿಡ್ತು, ಚೇಂಜ್ ಆಗ್ಬಿಡ್ತು. ಹೆಂಗ್ ಸಾಧ್ಯ ಇದು? ಹೆಂಗ್ ಸಾಧ್ಯ ಇದು? ಇದ್ರ ಹಿಸ್ಟ್ರಿ ಬಹಳ ಬಹಳ ಹಿಂದೆ ಐತಿ. ಇದ್ರಲ್ಲಿ ನೀವೇನ್ ತಿಳ್ಕೊಂಡಿರ್ತೀರಿ? ಕಂಪ್ಯೂಟರ್ಗಳು ಯಾರೋ ಒಬ್ರು ಅನ್ವೇಷಣೆ ಒಬ್ರು ಮಾಡಿದ್ರಪ್ಪ, ಈ ತಯಾರು ಮಾಡಿದ್ರಿ ಇದನ್ನ ಕಂಪ್ಯೂಟರ್. ಆ ಕಂಪ್ಯೂಟರ್ ಅದಕ್ಕೆ ನೀವು ನೋಡ್ರಿ ಹೆಚ್ಚಾನೆಚ್ಚು ನೀವು ಕೊಳ್ಬೋದು, ಇದನ್ನ ಯಾರು ಕಂಡು ಹಿಡಿದ್ರಿ, ಅದನ್ನ ಯಾರು ಕಂಡು ಹಿಡಿದ್ರಿ ಅಂತ. ಆದ್ರೆ ಕಂಪ್ಯೂಟರ್ ಯಾರು ಕಂಡು ಹಿಡಿದ್ರಿ ಅಂತ ನಿಮ್ಗೆ ನಿಖರವಾಗಿ ಒಂದು ಆನ್ಸರ್ ಸಿಗೋದಿಲ್ಲ. ನೀವು ಕೇಳ್ತೀರಿ ಫಸ್ಟ್ ಈಗ ಚಾರ್ಲ್ಸ್ ಬಾಬೇಜ್. ಪೂರ್ತಿ ಸರಿಯಾದ ಉತ್ತರ ಅಲ್ಲ. ನಾರ್ಮಲಿ ನಿಮ್ಗೆ ಅದು ಗೂಗಲ್ ನಾಗ ಹಂಗೆ ಸಿಗ್ತೈತಿ. ಚಾರ್ಲ್ಸ್ ಬ್ಯಾಬೇಜ್ ಫಾದರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ಸರ್ಚ್ ಮಾಡ್ರಿ ನೋಡೋನು, ಬೇರೆನೋ ಉತ್ತರ ಬರ್ತೈತಿ ನಿಮ್ಗೆ. ಆಲನ್ ಟ್ಯೂರಿಂಗ್ ಹೆಸರು ಬರ್ತೈತಿ ನೋಡಿ. ಆಮೇಲೆ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಂತ ನೋಡ್ರಿ, ಬೇಕಾದ್ರೆ ಒಮ್ಮೆ ಜಾನ್ ವಾನ್ ನ್ಯೂಮನ್ ಅನ್ ಹೆಸರು ಬರ್ತೈತಿ. ಚಾರ್ಲ್ಸ್ ಬ್ಯಾಬೇಜ್ ಬರ್ತೈತಿ, ಜಾನ್ ವಾನ್ ನ್ಯೂಮನ್ ಅನ್ ಹೆಸರು ಬರ್ತೈತಿ, ಆಮೇಲೆ ಆಲನ್ ಟ್ಯೂರಿಂಗ್ ಹೆಸರು ಬರ್ತೈತಿ. ಬಹಳ ಜನ ಈ 3 ಜನ ಅಂತೂ ಮುಖ್ಯವಾಗಿ ಹೆಸರು ಬರ್ತೈತಿ. ಬಟ್ ಇವ್ರು 3 ಜನನೂ ಅಲ್ಲ, ಕಂಪ್ಯೂಟರ್ ಕಂಡುಹಿಡಿದವರು. ಸೊ ಕಂಪ್ಯೂಟರ್ನ
ಒಬ್ಬರೇ ಯಾರೋ ಹಿಂಗೆ ತಗೊಂಡು ಬಂದು ನಿಮ್ಗೆ ಕಂಡು ಹಿಡಿದ್ರು ಅಂತ ಕೊಡಕ್ಕಾಗ್ಲಿಲ್ಲ. ಅದನ್ನ ಹಂಗಾಗಿಲ್ಲ ಅದು ಕಂಪ್ಯೂಟರ್. ಏನಾಗಿತ್ತು ಅದು ಕಂಪ್ಯೂಟರ್ ಇದ್ದಿದ್ದು ಇವಾಲ್ವ್ ಆಗಿತ್ತು, ಸೊಕಾಶ್ ಇವಾಲ್ವ್ ಅಂದ್ರೆ ಏನು, ನಾವು ಮನುಷ್ಯ ಹೆಂಗೆ ಇವಾಲ್ವ್ ಆಗಿದ್ದಾನಲ್ಲ ಹಂಗ ನ್ಯಾಚುರಲಿ ಇವಾಲ್ವ್ ಆಗಿದ್ದಲ್ಲ. ಅದರಲ್ಲಿ ಬೇಕಾಗುವಂತ ಸಂಶೋಧನೆಗಳು ಏನಾಗ್ತಂತ ಹೋಗಿದವು ಸ್ವಲ್ಪ ಸ್ವಲ್ಪ ಆಗಿ. ಮನುಷ್ಯ ಏನ್ ಮಾಡಿದ ಮೊದಲು ಅದಕ್ಕೆ ಬಹಳ ಆಲ್ಮೋಸ್ಟ್ ಮೋರ್ ದೆನ್ 100 years 150 years ಬ್ಯಾಕ್ ಅಂದ್ರೆ ಮನುಷ್ಯ ಏನ್ ಯೋಚನೆ ಮಾಡಕತ್ತ ಕ್ಯಾಲ್ಕುಲೇಷನ್ಗಳನ್ನ ಹೆಂಗ್ ನಾವು ಮಾಡೋದು ಅಂತ. ಅವಾಗ ಮನುಷ್ಯ ಎದ್ರಲ್ಲೇ ಮಾಡಾಕ್ತಿದ್ ಗೊತ್ತೈತಿ ಕ್ಯಾಲ್ಕುಲೇಷನ್ಗಳನ್ನ. ಕೈಲಂತೂ ಮಾಡೋ ಯಾವಾಗ ಕ್ಯಾಲ್ಕುಲೇಷನ್ ಬಹಳ ಡಿಫಿಕಲ್ಟ್ ಆಗಕತ್ತಿತ್ತು, ಬಹಳಷ್ಟು ಕ್ಯಾಲ್ಕುಲೇಷನ್ಗಳನ್ನ ಮಾಡೋದಿರ್ತೈತಿ. ಅವಾಗ ಕ್ಯಾಲ್ಕುಲೇಷನ್ ಹೆಂಗ್ ಮಾಡೋದು ಅನ್ನಕ್ ಮನುಷ್ಯ ಏನ್ ಮಾಡಕತ್ತ ಗಾಲಿಗಳ ಸಹಾಯದಿಂದ. ನೀವು ಗೇರ್ ಬಾಕ್ಸ್ ನೋಡಿದಿರಿ, ಗೇರ್ ಇರ್ತಾವಲ್ಲ, ಗೇರ್ಗಳು ಇರ್ತಾವಲ್ಲ, ಮುಳ್ ಇರ್ತಾವ ಅಂತ. ಸೊ ಅಂತ ಗೇರ್ಗಳನ್ನ ಉಪಯೋಗಿಸ್ಕೊಂಡು ನಿಮಗೊಂದು ಸರ್ ಹಲೋ ಸರ್. ಸರ್ ಮೈಕ್ ಬಂದ್ ಆಗಿದೆ. ಎಸ್ ನಾ ಇಲ್ಲೇ ಇದೀನಿ. ಜಸ್ಟ್ ನಾ ಏನ್ ಹೇಳಕತ್ತಿದ್ದಂದ್ರ ಇದನ್ನ ಸ್ವಲ್ಪ ನಾ ಏನ್ ಹೇಳಕತ್ತಿಲ್ಲ, ಇದನ್ನೆಲ್ಲ ಮೊದಲು ಏನೇನ್ ಮಾಡಿದ್ರು, ಕಂಪ್ಯೂಟರ್ಗಳು ಹೆಂಗ್ ಬಂದು ಅಂತ ಇದನ್ನ ತಿಳ್ಕೊಳ್ಳೋದು ಪ್ರೋಗ್ರಾಮಿಂಗ್ ಬಹಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ನಿಮ್ಗೆ ಆಮೇಲೆ ಗೊತ್ತಾಗ್ತದೆ. ಓಕೆ, ಸೊ ಇದನ್ನ ನೀವು ತಿಳ್ಕೊಳ್ಳದೆ ಹೋದ್ರೆ ಅಂತಂದ್ರೆ ಡೈರೆಕ್ಟ್ ಆಗಿ ಪೈಥಾನ್, ಡೈರೆಕ್ಟ್ ಆಗಿ ಜಾವಾ, ಓಕೆ, ಆ ತರ ಕಲ್ಸೋದ್ರಿಂದ ನೀವು ಮುಂದೆ ಹೋಗಿ ಸ್ವಲ್ಪ ಸ್ಟಕ್ ಆಗ್ತದೆ. ಓಕೆ, ಸೊ ಅದಕ್ಕಾಗಿ ನಾನು ಇನ್ನೊಂದು ಸ್ವಲ್ಪ ಈಗ ಹೇಳಕತ್ತೀನಿ. ಓಕೆ, ಇಲ್ಲಿ ನೋಡ್ರಿ ಕಾಣಿಸಾಗ್ತೈತಿ. ಇನಿಷಿಯಲ್ ಕಂಪ್ಯೂಟರ್ಗಳು ಬೇರೆ ರೀತಿದ್ದು, ಸರ್ ಇದೇನ್ರಿ ಮೆಕ್ಯಾನಿಕಲ್ ಕಂಪ್ಯೂಟರ್ಗಳು, ಇವು ಕ್ಯಾಲ್ಕುಲೇಟರ್ಗಳು. ಕಂಪ್ಯೂಟರ್ ಜನರಲ್ ಪರ್ಪಸ್ ಹೇಳಾಕ್ತಿದ್ದಿಲ್ಲ, ಅವಾಗಿನ ಒಂದು ಶಬ್ದ ಉಪಯೋಗಿಸಿದ ಗೊತ್ತೈತಿ, ಜನರಲ್ ಪರ್ಪಸ್ ಮಷೀನ್. ಜನರಲ್ ಪರ್ಪಸ್ ಮಷೀನ್ ಅಂದ್ರ ಅವ್ರು ಇಂಥ ಮಷೀನ್ ಮಾಡಕ್ ಟ್ರೈ ಮಾಡಕ್ ಅದಕ್ಕೆ ಏನ್ ಮಾಡ್ಬೇಕು. ಚಾರ್ಲ್ಸ್ ಬ್ಯಾಬೇಜ್ ಮಾಡಿದ್ರು ಮಷೀನ್ ಹೆಂಗಿತ್ತು. ನಾನು ನೆಟ್ವರ್ಕ್ ಸ್ವಿಚ್ ಮಾಡ್ತೇನೆ, ಸ್ವಲ್ಪ ವೇಟ್ ಮಾಡಿ. ಸರ್ ವಾಯ್ಸ್ ಕೇಳಿಸ್ತಾ ಸರ್. ಓಕೆ, ಸೊ ಇಲ್ಲಿ ನೀವು ಚಿತ್ರದಾಗ ಕಾಣಕತ್ತಲ್ಲ, ಇವು ಅಗದಿ ಅರ್ಲಿ ಸ್ಟೇಜ್ ಏನು ಜನರಲ್ ಪರ್ಪಸ್ ಮಷೀನ್. ಜನರಲ್ ಪರ್ಪಸ್ ಮಷೀನ್ ಅಂದ್ರೆ ಮೊದಲು ಏನ್ ಮಾಡಕತ್ತಿದ್ರು ಅವರು, ಈ ಗಾಲಿಗಳನ್ನ ಉಪಯೋಗಿಸ್ಕೊಂಡು, ಚಕ್ರಗಳನ್ನ ಉಪಯೋಗಿಸ್ಕೊಂಡು ಏನ್ ಮಾಡಕತ್ತಿದ್ರು, ಟ್ರೈ ಮಾಡಕತ್ತಿದ್ರು ಏನಂತ ಲೆಕ್ಕ ಮಾಡೋದು. ಅಥವಾ ಇದನ್ನ ಮುಖ್ಯವಾಗಿ ಎದಕ್ಕೆ ಉಪಯೋಗಿಸಾಕತ್ತಿದ್ರು ಅಂದ್ರ ಮೆಸೇಜ್ಗಳನ್ನ ಎನ್ಕ್ರಿಪ್ಟ್ ಮಾಡಕ್. ಎನ್ಕ್ರಿಪ್ಟ್ ಅಂದ್ರೆ ಯಾರಿಗಾರ ಗೊತ್ತೈತಿ? ಎನ್ಕ್ರಿಪ್ಟ್ ಮಾಡೋದಂತಂದ್ರೆ ಯಾರಿಗಾರ ಗೊತ್ತೈತಿ? ಎನ್ಕ್ರಿಪ್ಟ್ ಮಾಡೋದಂದ್ರ ಅದನ್ನ ಮೆಸೇಜ್ಗಳನ್ನ ಸೀಕ್ರೆಟ್ ಮಾಡೋದು, ಕೋಡಿಂಗ್ ಮಾಡೋದು ಅಂತಂದ್ರೆ. ಅಂದ್ರೆ ಬೇರೆ ಇದ್ರೊಳಗೆ ಏನ್ ಮಾಡೋದು, ಈಗ ನೀವು ಸೆಕ್ಯೂರ್ ಮಾಡೋದು. ಅವ್ನು ಎದಕ್ಕೆ ಈಗ ನೀವು ಫಾರ್ ಎಕ್ಸಾಂಪಲ್ ನಿಮ್ಮ NMMS ಎಕ್ಸಾಂಪಲ್ ಕೊಟ್ಟಿರ್ತೀರ ಗೊತ್ತೈತಿ. ಈಗ ಹೆಂಗ ಬಾಟಲ್ ಇದ್ ಹೋಗಿ ಏನಾಗೈತಿ, ಬೇರೆ ಏನಾಗೈತಿ, ಆಮೇಲೆ ಹಂಗಾದ್ರೆ ಈ ವರ್ಡ್ ಏನಾಗೈತಿ ಅಂತ ಕೇಳ್ತಿದ್ರು ಗೊತ್ತೈತಿ. ಅವಶ್ಯಕತೆ ಈ ಕೋಡಿಂಗ್ ಪ್ರೋಗ್ರಾಮಿಂಗ್ ಯಾವ ಸಂಬಂಧ ಇಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಪ್ರೋಗ್ರಾಮಿಂಗ್ ಕೋಡಿಂಗ್ ಅಂತಾರ, ಆ ಶಬ್ದ ಕೋಡಿಂಗ್ ಬೇರೆ. ಓಕೆ, ಈ ಕೋಡಿಂಗ್ ಬೇರೆ. ಪ್ರೋಗ್ರಾಮಿಂಗ್ ಇನ್ನೊಂದು ಶಬ್ದ ಉಪಯೋಗಿಸ್ತೀವಿ ನಾವು, ಕೋಡಿಂಗ್ ಅಂತೇಳಿ. ಅಲ್ಲಿ ನಾವು ಕೋಡಿಂಗ್ ನ ಬೇರೆ ಅರ್ಥದಲ್ಲಿ ಉಪಯೋಗಿಸ್ತೀವಿ. ಈಗ ನಾನು ಹೇಳಕತ್ತೇನಲ್ಲ, ಇದು ಕೋಡಿಂಗ್ ಬೇರೆ, ಕೋಡಿಂಗ್ ಡಿಕೋಡಿಂಗ್. ನೀವು ಕೋಡಿಂಗ್ ಡಿಕೋಡಿಂಗ್ ಮಾಡಿದಾರೆ NMMS ಎಕ್ಸಾಮ್ನಿಗೆ. ಇದರ ಅವಶ್ಯಕತೆ ಮನುಷ್ಯಾಗ ಬಹಳ ಮೊದ್ಲೇ ಬಂತು. ಯಾಕೆ ಬಂದಿರ್ಬೇಕು ಇದರ ಅವಶ್ಯಕತೆ ಹೇಳ್ರಿ?
ಮೆಸೇಜ್ ಬೇರೆದವ್ರು ಉಪಯೋಗಿಸ್ಕೋಬಾರ್ದು. ಕರೆಕ್ಟ್ ಕರೆಕ್ಟ್. ನಮ್ಮ ಮೆಸೇಜ್ಗಳು ಬೇರೆದವ್ರಿಗೆ ಸಿಗಬಾರದು. ಎಲ್ಲಿ ಯಾವ ಟೈಮ್ನಾಗ ಇದ್ರದ್ದು ಹೆಚ್ಚಿಗೆ ಬೇಕಾಗೈತೆ ಅವಶ್ಯಕತೆ? ಹಿಂಗ ಮೆಸೇಜ್ಗಳನ್ನ ಸೀಕ್ರೆಟ್ ಆಗಿ ಕಳ್ಸೋ ಅವಶ್ಯಕತೆ ಯಾವಾಗ? ಈಗ ವಾರ್ ಇರ್ತೈತಲ್ಲ, ಓಕೆ, ಆದಷ್ಟು ಚಾಟ್ ಬಾಕ್ಸ್ ಅಲ್ಲಿ ಬೇಕಾದ್ರೆ ಟೈಪ್ ಮಾಡ್ರಿ. ಯಾಕಂದ್ರೆ ಏನಾಗತ್ತೈತಿ, ಎಲ್ಲರೂ ಮಾತಾಡಿದ ಕೂಡಲೇ ಆಮೇಲೆ ಮತ್ತೆ ಮ್ಯೂಟ್ ಆಗಿ ಮತ್ತೆ ಬರಕ ಸ್ವಲ್ಪ ಟೈಮ್ ಹೋಗತೈತಿ. ಬೆಸ್ಟ್ ಇಸ್ ಚಾಟ್ ಬಾಕ್ಸ್ ಅಲ್ಲಿ ನಾನು ಚಾಟ್ ನೋಡ್ತಿರ್ತೀನಿ. ಓಕೆ, ಹಾ ಇದು ವರ್ಡ್ಸ್ ಬಿಗ್ಗೆಸ್ಟ್ ಮೆಕ್ಯಾನಿಕ್ ಕಂಪ್ಯೂಟರ್ ಐತಲ್ರಿ? ವರ್ಡ್ಸ್ ಬಿಗ್ಗೆಸ್ಟ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಯಾವ್ದೈತೆ ನನಗೆ ಗೊತ್ತಿಲ್ಲ. ಹಾ, ಈ ಕಡೆ ಐತಲ್ರಿ ಸರ್, ತೆರೆದು ತಕೊಂತಾರ. ಅದ್ ಎದಕ್ಕೆ ಯೂಸ್ ಆಕಿತ್ರಿ? ಇದು ಇತ್ತು, ಈಗ ಯಾರು ಯೂಸ್ ಮಾಡೋದಿಲ್ಲ ಇದನ್ನ. ಇದನ್ನ ಯೂಸ್ ಮೊದಲ ಎದಕ್ಕೆ ಯೂಸ್ ಮಾಡ್ತಿದ್ದೀರಿ? ಅದೇ ಇಂಥ ಕೆಲಸ ಈಗ ಹೇಳಾಕ್ತಿಲ್ಲ, ಕೋಡಿಂಗ್ ಅಂತ ಹೇಳಾಕ್ತಿಲ್ಲ. ಹಾ, ಸೊ ಫಸ್ಟ್ ಆಫ್ ಆಲ್ ಇವೆಲ್ಲ ಮೇನ್ ಯಾವಾಗ ಡೆವಲಪ್ ಆದವು ಅಂತಂದ್ರ, ಈಗ ನೀವು ಕಂಪ್ಯೂಟರ್ಗಳು ಬಹಳ ಫಾಸ್ಟ್ ಆಗಿ ಯಾವಾಗ ಡೆವಲಪ್ ಆದವು ಅಂತಂದ್ರ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಾಗ. ಅವಾಗ ಇನ್ನೂ ಸಹಿತ ಹಂಗ ನೋಡಿದ್ರೆ ಅದು ಕಂಪ್ಯೂಟರ್ ಅಂತ ಅದಕ್ಕೆ ಕರಿತಿರ್ಲಿಲ್ಲ ಇನ್ನೂ ಸಲುವಾಗಿ. ಸೆಕೆಂಡ್ ವರ್ಲ್ಡ್ ವಾರ್ ಕೇಳಿದ್ರಲ್ಲ ನೀವು, ಎರಡನೇ ಮಹಾಯುದ್ಧ ಆಯ್ತು, ಬಹಳ ದೊಡ್ಡ ದುರ್ದೈವದ ಸಂಗತಿ. ಬಹಳ ಜನರು ಅದರಲ್ಲಿ ಸತ್ತು ಹೋಗ್ಬಿಟ್ರು, ಬಹಳ ಎಲ್ಲ ತೊಂದರೆ ಆಯ್ತು. ನಾವೆಲ್ಲ ಪ್ರೇ ಮಾಡ್ಬೇಕಷ್ಟೇ, ಇನ್ನೊಮ್ಮೆ ಯಾವಾಗೂ ಆತರ ಯುದ್ಧಗಳು ಆಗ್ಬಾರ್ದು ಅಂತ. ಅಷ್ಟು ಕೆಟ್ಟ ಟೈಮ್ ಅದು. ಆದ್ರೆ ಆ ಕೆಟ್ಟ ಟೈಮಲ್ಲಿ ಏನಾಯ್ತು, ಇದ್ರ ಅವಶ್ಯಕತೆ ಬಹಳ ಬಿತ್ತು ಮಿಲಿಟರಿಗಳಿಗೆ, ಈ ಏರ್ಫೋರ್ಸ್ನವರಿಗೆ. ಕೆಲವೊಂದು ಸಿಗ್ನಲ್ಗಳನ್ನ ಅವ್ರು ಏನ್ ಮಾಡ್ತಿದ್ರು, ಈಗ ಅಲ್ಲಿ ಚೇತನ್ ಹೇಳಿದಾನು, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ಗಳನ್ನ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಹೇಳಿರ್ತಾರಂತೆ. ಸೊ ವಾಟ್ಸ್ಆಪ್ನಾಗೂ ಸಹಿತ ಏನ್ ಮಾಡ್ತಾರೆ, ಈಗ ನಿಮ್ಗೆ ಮೆಸೇಜ್ಗಳನ್ನ ಎನ್ಕ್ರಿಪ್ಟ್ ಮಾಡಿ ಕಳಿಸ್ತಾರೆ. ಯಾಕಂದ್ರೆ ನಿಮ್ಗೆ ಒಮ್ಮೊಮ್ಮೆ ಡೌಟ್ ಇರ್ತಿತ್ತಲ್ಲ ಕೆಲವರಿಗೆ, ನಾವು ಮೆಸೇಜ್ ಕಳಿಸಿದ್ದು ಯಾರು ನೋಡಿದ್ರೆ ಹೆಂಗ ಅಂತ ಹೇಳಿ. ಅಫ್ಕೋರ್ಸ್ ಅದು ಬೇರೆ. ಆದ್ರೆ ಮೇನ್ ಆಗಿ ಇದ್ರ ಅವಶ್ಯಕತೆ ಯಾವಾಗ ಬಂತು, ಈ ಯುದ್ಧದ ಟೈಮ್ನಲ್ಲಿ ಮಿಲಿಟರಿ ಅವ್ರು ಏನಾರು ಕಳಿಸ್ತಿರ್ತಾರೋ ಅಕ್ಷಾಂಶ ರೇಖಾಂಶಗಳನ್ನ, ಕೋಆರ್ಡಿನೇಟ್ಸ್ ಕಳಿಸ್ತಿರ್ತಾರ. ಓಕೆ, ಇಂತಲ್ಲಿ ನಿಮ್ದು ಶಿಪ್ ಬರಾಕತ್ತೈತಿ ಅಂತ ಅವ್ರಿಗೆ, ಇನ್ನೊಬ್ರಿಗೆ ಯಾರಿಗ ಅಲ್ಲಿ ಫುಡ್ ತಗೊಂಬರೋರ್ಗೆ ಯಾರಿಗೋ ಒಂದು, ಅಥವಾ ತಮ್ಮದೇ ಏರೋಪ್ಲೇನ್ ಅವ್ರಿಗೆ ಲ್ಯಾಂಡಿಂಗ್ ಮಾಡಕ್ಕೆ ಕೋಆರ್ಡಿನೇಟ್ ಕಳಿಸ್ತಿರ್ತಾರೆ. ಕೋಆರ್ಡಿನೇಟ್ ಅಂದ್ರೆ ನಿಮ್ಮ ನಿರ್ದೇಶಾಂಕಗಳು ಕಲ್ತಿರಲ್ಲ, ನೀವು XY ಕಲ್ತಿರಲ್ಲ. ಈಗ ಸಮುದ್ರದಾಗ ಅಡ್ರೆಸ್ ಹೇಳಕ್ ಬರ್ತೈತೆನ, ಹನುಮಂತರ ಗುಡಿ ಬಾಜುಕ್ರಿ, 4ನೇ ಓಣ್ಯಾಗ್ರಿ, 5ನೇ ಮನಿ ರೀ, ಮನಿ ನಂಬರ್ 424 ಅಂತ ಹೇಳಕ್ ಬರ್ತೈತಿ. ಸಮುದ್ರದಾಗ ಇದ್ದಾಗ ಹಡಗ ಅಲ್ಲಿ ಓಣಿಲ್ಲ, ಊರಿಲ್ಲ, ಪಿನ್ಕೋಡ್ ಇಲ್ಲ, ಜಿಲ್ಲಾ ಇಲ್ಲ, ಏನಿಲ್ಲ. ಈಗ ಸಮುದ್ರದಾಗ ಒಂದು ಹಡಗ ಐತಿ, ದೊಡ್ಡ ಮದರ್ ಶಿಪ್ ಬರಾಕತೈತಿ. ಆದ್ರೆ ಪೈಲಟ್ಗೆ ಹೇಳ್ಬೇಕು ಕರೆಕ್ಟ್ ಆಗಿ ಅವ್ನು ಬಂದಲ್ಲಿ ಲ್ಯಾಂಡ್ ಆಗ್ಬೇಕು ಆ ಹಡಗ ಮೇಲೆ, ದೊಡ್ಡ ಶಿಪ್ ಮೇಲೆ. ಸೊ ಅವನಿಗೆ ಹೆಂಗ್ ಹೇಳವ್ರ ಅಡ್ರೆಸ್ ಅವ್ನಿಗೆ ಅಡ್ರೆಸ್ ಕೇಳ್ಬೇಕಂತಂದ್ರೆ ಅವ್ರಿಗೆ ಏನ್ ಕೊಡ್ಬೇಕಾಗ್ತೈತಿ, ಅಕ್ಷಾಂಶ ರೇಖಾಂಶ ಕೊಡ್ಬೇಕಾಗ್ತೈತಿ. ಬಟ್ ಆತರ ಕೊಡ್ಬೇಕಾದ್ರೆ ಸಪೋಸ್ ಅದೇ ಅಕ್ಷಾಂಶ ರೇಖಾಂಶಗಳು ಯಾವಾಗ ಎದ್ರ ಹೋಗ್ತಾವು, ಗಾಳಿ ಒಳಗೆ ಹೋಗ್ತಾವೆಲ್ಲ. ಗಾಳಿ ಒಳಗೆ ನೀವು ತರಂಗಗಳಾಗಿ ವಿದ್ಯುತ್ ಕಾಂತೀಯ ತರಂಗಗಳ ಬಗ್ಗೆ ಕಲಿತೀರಿ ನೀವು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆ ತರ ಕಳಿಸ್ತಿರ್ತಾರೆ. ಸೊ ಅದನ್ನ ಏನ್ ಮಾಡ್ಬೋದು, ಅದು ಎಲ್ಲರಿಗೂ ಅಕ್ಸೆಸಿಬಲ್ ಐತಿ, ಯಾರು ಬೇಕಾದ್ರೂ ತಗೋಬಹುದು ಅದನ್ನ. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಗಳನ್ನ ಅದೇ ಪೈಲಟ್ ಅಷ್ಟೇ ಆಗಿ ತಗೋಬಹುದು. ವೈರಿ ವಿಮಾನದ ಪೈಲಟ್ ಅನ್ನು ಅದನ್ನ ಏನ್ ಮಾಡ್ಬಿಡ್ಬೋದು, ತಗೊಂಡ್ಬಿಡ್ಬೋದು. ತಗೊಂಡ ಅಂತಂದ್ರೆ ಏನಾಗ್ಬಿಡ್ತೈತಿ, ಅವನಿಗೆ ಹಡಗಿನ ಒಂದು ಕೋಆರ್ಡಿನೇಟ್ ಸಿಕ್ಬಿಡ್ತು. ಅವನಲ್ಲಿ ಹಡಗಿನ ಮೇಲೆ ಹೋಗಿ ಲ್ಯಾಂಡ್ ಮಾಡೋದು ಬಿಟ್ಟು ಅವ್ನ ಏನ್ ಮಾಡ್ತಾನ, ಬಾಂಬ್ ಮಾಡ್ಬಿಡ್ತಾನ. ಹೌದಿಲ್ಲ? ಸೊ ಆ ಮೆಸೇಜ್ ಹೆಂಗ್ ಹೋಗ್ಬೇಕು, ಪೈಲಟ್ಗೆ ಎನ್ಕ್ರಿಪ್ಟ್ ಆಗಿ ಹೋಗ್ಬೇಕು. ಎನ್ಕ್ರಿಪ್ಟ್ ಮಾಡಿ ಅಂದ್ರೆ ಅದನ್ನ ಏನ್ ಮಾಡ್ಬೇಕು, ಗುಪ್ತ ಮೆಸೇಜ್ ಮಾಡಿ ಕಳಿಸ್ಬೇಕು. ಅದನ್ನ ಡಿಕ್ರಿಪ್ಟ್ ಮಾಡಕ್ ಯಾರಿಗ್ ಬರ್ಬೇಕು, ಆ ಪೈಲಟ್ಗಳಿಗೆ, ಅವ್ರ ತಮ್ಮದವ್ರಿಗೆ ಅಷ್ಟೇ ಬರ್ಬೇಕು. ಮತ್ತ ಅದು ಮೆಸೇಜ್ ಎನ್ಕ್ರಿಪ್ಟ್ ಮಾಡಕ, ಡಿಕ್ರಿಪ್ಟ್ ಮಾಡಕ 10 ದಿವಸ 20 ದಿವಸ ಹತ್ತಿದ್ರೆ ಏನ್ ಉಪಯೋಗ ಅದು? ಎನ್ಕ್ರಿಪ್ಟ್ ಮಾಡಕ್ 20 ದಿವಸ. ಮತ್ತೆ ನಿಮ್ದು NMMS ದಾಗ ಎನ್ಕ್ರಿಪ್ಟ್ ಡಿಕ್ರಿಪ್ಟ್ ಬಹಳ ಫಾಸ್ಟ್ ಮಾಡ್ತೀರಿ ನೀವು, 1 ನಿಮಿಷದಾಗ ಮಾಡಿ ಹೋಗ್ತೀರ. ಹೌದಿಲ್ಲ? ಹಂಗ ಅಷ್ಟು ಸಣ್ಣದಿದ್ರೆ ನಡಿದಿಲ್ಲ. ಅಷ್ಟು ಸಿಂಪಲ್ ಇದ್ರೆ ಏನಾಗ್ತೈತಿ, ಅಂತ ಒಂದು 20 ಮೆಸೇಜ್ ನೋಡ್ರ ಒಂದ ಮೆಸೇಜ್, ಹೌದಿಲ್ಲ? ಗೊತ್ತಾಗ್ಬಿಡ್ತೈತಿ. ಈಗ ನೀವು ಮಾಡಿದ್ರಲ್ಲ, ಫಾರ್ ಎಕ್ಸಾಂಪಲ್ ನಾ ಹೇಳಿದ್ನಲ್ಲ, ಈಗ ಬಾಟಲ್ ಇದ್ದಿದ್ದು ಇದಾಯ್ತು, ಲ್ಯಾಪ್ಟಾಪ್ ಇದ್ದಿದ್ದು ಏನಾಯ್ತು, ನೀವು ಒಂದೇ ಉದಾಹರಣೆ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡ್ತು ಏನಾಗತ್ತಪ್ಪ. ಇಲ್ಲಿ 2 ಅಕ್ಷರ ಮುಂದೆ ಹೇಳ್ತಾರ, 2 ಅಕ್ಷರ ಹಿಂದೆ ಹೇಳ್ತಾರು, ಏನೋ ಮಾಡತ್ತಾರ, ಗೊತ್ತಾಕೈತಿ ನಿಮ್ಗೆ. ಅವ್ರು ಬಹಳ ಗುದ್ದಾಡಿ ಏನೋ ಮಾಡಿದ್ರು ಅಂತಿಕೋರಿ. ಪ್ರತಿಯೊಂದು ಸಂಖ್ಯೆಗೆ ಅದರ ನಂಬರ್ ತಗೊಂಡ್ರು. ಆ ನಂಬರ್ನ ಏನ್ ಮಾಡಿದ್ನಿ, ವರ್ಗ ಮಾಡಿ ಅರ್ಧ ಮಾಡಿದ್ನಿ, 3 ಕಳೆದ್ನಿ, ಆಮೇಲೆ ಯಾವ್ದು ನಂಬರ್ ಬಂತಲ್ಲ ಆ ಅಕ್ಷರಲೆ ಮಾಡ್ಕೊಂಡು ಹಿಂಗೇನೋ ಮಾಡಿದ್ರು. ಬಹಳ ಮಾಡಿದ್ರು. ಎಷ್ಟೇ ಮಾಡಿ ಇಂಥವೆಲ್ಲ ಬಹಳ ಮಾಡಿದ್ರು ಸಹಿತ ಒಂದೊಂದು 20 ಉದಾಹರಣೆಗಳು ಸಿಕ್ಕುವ ಅಂತಿಕೋರಿ ಅವ್ರಿಗೆ. ಯಾಕಂದ್ರೆ ವೈರಿದವ್ರು ಏನ್ ಮಾಡ್ತಿರ್ತಾರೆ, ಬರೀ ಆ ಉದಾಹರಣೆಗಳು ಕಲೆಕ್ಟ್ ಮಾಡ್ತಿರ್ತಾರೆ. ಬಹಳಷ್ಟು ಒಂದು 100-120 ಉದಾಹರಣೆಗಳು ಸಿಕ್ಕು ಅಂತಂದ್ರೆ ಒಳ್ಳೆ ಗಣಿತಜ್ಞರ, ಒಳ್ಳೆ NMMS ಪಾಸ್ ಆದವ್ರನ್ನ ಕುಣಿಸ್ರಿ ಏನ್ ಮಾಡ್ತಾರ ಅವರು, ತೆಗೆದೋಗಿತಾರ ಏನಾಗೈತಪ್ಪ ಏನಾಗತ್ತೈತೆ ಅಂತ ಹೇಳಿ ಗೊತ್ತು ಮಾಡ್ಕೋತಾರ. ಹೌದಿಲ್ಲ? ಸೊ ಅದಕ್ಕೆ ಏನ್ ಮಾಡ್ಬೇಕು, ಬಾಳ ಅಂದ್ರೆ ಬಾಳ ಏನ್ ಮಾಡ್ಬೇಕು, ಅವನ್ನ ಕಾಂಪ್ಲಿಕೇಟೆಡ್ ಮಾಡ್ಬೇಕು. ಬಹಳ ಕಾಂಪ್ಲಿಕೇಟೆಡ್ ಲೆಕ್ಕ ಹಾಕಿ ಒಂದೊಂದು ಆ ಮೆಸೇಜ್ಗಳು ಒಂದ್ ಅಕ್ಷರದಿಂದ ಇನ್ನೊಂದು ಅಕ್ಷರ ಆಗುದಿಲ್ಲ. ಅಲ್ಲಿ ಇಷ್ಟು ಕೋಡಿಂಗ್ ಇರ್ತೈತೆ, ನೀವು ಹಿಂಗ್ ತಿಳ್ಕೊಂಡಿರ್ತಲ್ಲ, ಒಂದ್ ಅಕ್ಷರದಿಂದ ಇನ್ನೊಂದು ಅಕ್ಷರ ಆಕೈತೆ ಅಂತ ಇಲ್ಲ.
ಒಮ್ಮೊಮ್ಮೆ 1 ಅಕ್ಷರ ಇದ್ದು 2 ಅಕ್ಷರ ಮಾಡ್ತಾರೆ, 3 ಅಕ್ಷರಗಳು ಕೂಡ ಒಮ್ಮೊಮ್ಮೆ 1 ಅಕ್ಷರ ಆಗ್ತೈತಿ. ಹೆಂಗ್ ಬೇಕಾದಂಗ ಆಗ್ಬೋದು. 1 ಅಕ್ಷರ ಎ ಇದ್ದಿದ್ದು ಹೋಗಿ ಏನಾಗ್ಬೋದು, ಎಂ ಮತ್ತು ಪಿ ಆಗ್ಬಿಡ್ಬೋದು. MP ಎ ಇದ್ದಿದ್ದು MP ಆಗ್ಬಿಡ್ತೈತಿ. ಆಮೇಲೆ ಏನಾಗ್ಬೋದು, ಇನ್ನೊಂದು ABC ಇದ್ದಿದ್ದು TYZ ಆಗಿರ್ಬೋದು, ಅಥವಾ TY ಅಷ್ಟ ಆಗಿರ್ಬೋದು. ಸೊ ನಾವು ಈಗ NMMS ಹೆಂಗಿರ್ತೈತಿ, 1 ಅಕ್ಷರದ್ದು 1 ಅಕ್ಷರ ಆಕೈತಿ. ಇಲ್ಲಿ 1 ಅಕ್ಷರದ 1 ಅಕ್ಷರನೂ ಆಗ್ಬೇಕಂತಿಲ್ಲ, 2-3 ಅಕ್ಷರಗಳು ಕೂಡ 1 ಅಕ್ಷರ, 1 ಅಕ್ಷರದ್ದು 2-3 ಅಕ್ಷರ, ಹಿಂಗೆ ಏನ್ ಬೇಕಾದಾಗ್ಬೋದು. ಸೊ ಹಂಗೆ ಕಾಂಪ್ಲಿಕೇಟೆಡ್ ಒಂದು ಏನು ಲಾಜಿಕ್ ಅಲ್ಗಾರಿದಮ್, ಕಾಂಪ್ಲಿಕೇಟೆಡ್ ಒಂದು ಅಲ್ಗಾರಿದಮ್ ಅಂದ್ರೆ ಹಂಗ ಅಂದಾಜ್ ಬರತೈತೆ. ಇನ್ನ ಹೇಳಿಲ್ಲ ಅಲ್ಗಾರಿದಮ್ ಅಂದ್ರೆ ಏನಂತ. ಏನೋ ಒಂದು ಕಾಂಪ್ಲಿಕೇಟೆಡ್ ನೀವ್ ಏನ್ ಮಾಡಿದ್ರಿ, ಒಂದು ಮೆಥಡ್ ಅನ್ನ ರೂಪಿಸಿದ್ರಿ. ಆದ್ರೆ ಆ ಮೆಸೇಜ್ ಅನ್ನ ನೀವು ಡಿಕ್ರಿಪ್ಟ್ ಮಾಡಕ್ ಬರ್ಬೇಕು. ನಿಮ್ಗೆ ಬರ್ಬೇಕಂದ್ರೆ ಏನು, ನೀವು ಇಲ್ಲಿಂದ ಏನೋ ಕಳ್ಸಿದ್ರಪ್ಪ, ಇಲ್ಲಿಂದ ನೀವು ಟುಮಾರೋ ಮಾರ್ನಿಂಗ್ 10 o'clock ಅಂತ ಕಳ್ಸಿದ್ರಿ. ಡಿಕ್ರಿಪ್ಟ್ ಮಾಡಿದ್ಮ್ಯಾಗ ಅದು ಎಸ್ಟರ್ಡೇ ಈವ್ನಿಂಗ್ 5 o'clock ಅಂತ ಆಗಿರಬಾರ್ದು, ಹೌದಲ್ಲ. ಟುಮಾರೋ ಮಾರ್ನಿಂಗ್ 10 o'clock ಹೊರಗೆ ಬರ್ಬೇಕು. ನೀವು ಏನು ಹಾಕಿರ್ತಾರಲ್ಲ, ಅದನ್ನ ಏನ್ ಹಾಕಿ ನೀವು ಅದನ್ನ ಮಸಾಜ್ ಮಾಡಿರ್ತಾರ, ಅದನ್ನೆಲ್ಲ ಏನೇನೋ ಮಾಡಿ ಮಿಕ್ಸಪ್ ಮಾಡಿ ಮೆಸೇಜ್ ಕಳ್ಸಿರ್ತಾರಲ್ಲ, ಅದನ್ನೆಲ್ಲ ಅದು ಹೊಳ್ಳಿ ನೀವು ಅದೇ ಬರ್ಬೇಕು. ಮತ್ತು ಅದನ್ನ ಈಸಿಲಿ ಎಷ್ಟೇ ಉದಾಹರಣೆಗಳನ್ನ ನೋಡಿದ್ರು ಸಹಿತ ವೈರಿಗಳಿಗೆ ಏನಾಗಬಾರ್ದು, ಗೊತ್ತಾಗಬಾರ್ದು. ಇದು ಬಹಳ ಒಂದು ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಇತ್ತು. ಇದರಿಂದ ಕಂಪ್ಯೂಟರ್ಗಳ ಒಂದು ಇಷ್ಟೊಂದು ಪ್ರಗತಿ ಆಗ್ಲಿಕ್ಕೆ ಡಿಫೆನ್ಸ್ ರಿಕ್ವೈರ್ಮೆಂಟ್ ಅಂದ್ರೆ ಸುರಕ್ಷತಾ ರಿಕ್ವೈರ್ಮೆಂಟ್ ಏನಿತ್ತು, ಇದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿತ್ತು. ಇದರಿಂದಾಗಿ ಬಹಳ ಫಾಸ್ಟ್ ಕಂಪ್ಯೂಟರ್ಗಳು ಡೆವಲಪ್ ಆದವು. ಇನ್ಫ್ಯಾಕ್ಟ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಸೈನ್ಸ್ ಆಲನ್ ಟ್ಯೂರಿಂಗ್ ಅವ್ರಿಗೆ ನಾವು ಏನಂತ ಕರಿತೀವಿ, ಆಧುನಿಕ ಇದೇನು, ಇನ್ಫ್ಯಾಕ್ಟ್ ಆಧುನಿಕ ಅಲ್ಲ, ಟೋಟಲ್ ಆಗಿ ಈ ಕಂಪ್ಯೂಟರ್ ಸೈನ್ಸ್ ದ ಫಾದರ್ ಅಂತ ಕರೆಯೋದು ಆಕ್ಚುಲಿ ಆಲನ್ ಟ್ಯೂರಿಂಗ್ ಅವ್ರನ್ನ. ಚಾರ್ಲ್ಸ್ ಬಾಬೇಜ್ ಒಂದು ಮಷಿನ್ ಮಾಡಿದ್ರು, ಹೌದು. ವಾನ್ ನ್ಯೂಮನ್ ಸಹಿತ ಒಂದು ಮಾಡರ್ನ್ ಆರ್ಕಿಟೆಕ್ಚರ್ ಹಾಕಿದ್ರು, ಹೌದು. ಬಟ್ ಮುಖ್ಯವಾಗಿ ಕಂಪ್ಯೂಟರ್ ಸೈನ್ಸ್ ಕಾಂಟ್ರಿಬ್ಯೂಷನ್ ಮಾಡಿದ್ದು, ಮುಖ್ಯವಾಗಿ ಕಂಪ್ಯೂಟರ್ ಸೈನ್ಸ್ ಇಂದಿನ ದಿವಸ ಇವಾಲ್ವ್ ಆಗಿದ್ದು ಯಾರಿಂದ, ಆಲನ್ ಟ್ಯೂರಿಂಗ್ ಇಂದ. ಈ ಆಲನ್ ಟ್ಯೂರಿಂಗ್ ಅನ್ನು ಸಹಿತ ಎದಕ್ಕೆ ಅವರು ಆಗಿನ ಟೈಮಲ್ಲಿ ಬ್ರಿಟಿಷ್ ಸರ್ಕಾರದವರು ಅವರು ಗಣಿತಜ್ಞರಾಗಿದ್ರು. ಆಕ್ಚುಲಿ ಹಾಗೆ ಹೆಚ್ಚಾನೆಚ್ಚು ಅವಾಗ ಎಲ್ಲಾ ಕೆಲಸ ಮಾಡಿದವರು ಇದ್ರ ಮೇಲೆ ಗಣಿತಜ್ಞರು, ಮ್ಯಾಥಮೆಟಿಷಿಯನ್ಸ್. ಸೊ ಅವ್ರು ಮ್ಯಾಥಮೆಟಿಷಿಯನ್ ಆಗಿದ್ರು ಆಕ್ಚುಲಿ ಆಲನ್ ಟ್ಯೂರಿಂಗ್. ಅವರನ್ನ ಈ ಬ್ರಿಟಿಷ್ ಸರ್ಕಾರದವರು ಎದಕ್ಕೆ ಕರ್ಕೊಂಡ್ ಬಂದ್ರಪ್ಪ ಅಂತಂದ್ರೆ, ನಿಮ್ಗೆ ಗೊತ್ತಿತ್ತು ಯಾರು ಸೆಕೆಂಡ್ ವರ್ಲ್ಡ್ ವಾರ್ ಒಳಗೆ ಯಾರು ಮೊದಲು ಯುದ್ಧ ಸ್ಟಾರ್ಟ್ ಮಾಡಿದ್ರು, ಯಾರು? ಜರ್ಮನಿದವ್ರಿ, ಹಿಟ್ಲರ್. ಎಸ್. ಸೊ ಜರ್ಮನಿ ಬಹಳ ಪವರ್ಫುಲ್ ಆಗಿತ್ತು ಅವಾಗ. ಬಹಳ ಅಂದ್ರೆ ಅವರು ಈ ತಂತ್ರಜ್ಞಾನದೊಳಗೆ, ಟೆಕ್ನಾಲಜಿ ಒಳಗ ಬಹಳ ಅಂದ್ರೆ ಎಲ್ಲಾ ದೇಶಗಳಿಗಿಂತ ಮುಂದೆ ಹೋಗ್ಬಿಟ್ಟಿದ್ರು ಜರ್ಮನಿನವರು. ಅವ್ರು ಏನ್ ಮಾಡಕತ್ತಿದ್ರು, ಅವ್ರದ್ದು ವಿಮಾನಗಳು ಬಹಳ ಚಲೋ ಇದ್ವು. ಆಮೇಲೆ ಅವ್ರದ್ದು ಈ ಮಷಿನ್, ಒಂದು ಎನಿಗ್ಮಾ ಅಂತ ಒಂದು ಮಷಿನ್ ಮಾಡಿದ್ರು ಅವರು ಜರ್ಮನ್ ದೇಶದವರು. ಅವರು ಮೆಕ್ಯಾನಿಕಲ್ ಇದರಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಹೊಂದಿದ್ದ ದೇಶ ಅದು. ಈಗಲೂ ಸಹಿತ ಮೆಕ್ಯಾನಿಕಲ್ ಯಾವುದೇ ಒಂದು ಉಪಕರಣಗಳಾಗಿರ್ಲಿ ಅವೆಲ್ಲ ಸುಪೀರಿಯರ್ ಕ್ವಾಲಿಟಿಗಿಂತ ಯೂಶಲಿ ಜರ್ಮನ್ ಇದ್ದು ಚೆನ್ನಾಗಿರ್ತಾವ, ಮೆಕ್ಯಾನಿಕಲ್ ಏನೇ ಇತ್ತು ಅಂತಂದ್ರೆ ಸಹಿತ. ಸೊ ಅವ್ರು ಬಹಳ ಮುಂದುವರೆದಿದ್ರು. ಆ ಟೈಮ್ನಾಗ ಅವ್ರು ಏನ್ ಮಾಡಿದ್ರು, ಈ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಇಷ್ಟು ಅಭಿವೃದ್ಧಿ ಪಡಿಸಿಬಿಟ್ರಲ್ಲ ಅವರು, ಈ ಎನ್ಕ್ರಿಪ್ಷನ್ ಸಲುವಾಗಿ ಯೂಸ್ ಮಾಡಕತ್ತಾರ, ಅಂದ್ರೆ ಏನು ಕೋಡಿಂಗ್ ಮಾಡೋ ಸಲುವಾಗಿ. ಎನಿಗ್ಮಾ ಅಂತ ಅದ್ರ ಮಷಿನ್ ಹೆಸರು, ಎನಿಗ್ಮಾ ಅಂತ. ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತದು ಆ ಮಷಿನ್, ಇಡೀ ಸೆಕೆಂಡ್ ವರ್ಲ್ಡ್ ವಾರದ ಒಂದು ದಿಕ್ಕನ್ನು ಬದಲಾಯಿಸ್ಲಿಕ್ಕೆ. ಅವ್ರು ಏನ್ ಮಾಡಿದ್ರು, ಇಷ್ಟು ಚೆನ್ನಾಗಿ ಅವರು ಕೋಡ್ ಮಾಡಕತ್ರಲ್ಲ, ಅವ್ರು ಏನ್ ಮಾಡಕತ್ರ ಅಂದ್ರ, ಅಲ್ಲಿ ಈ ದೊಡ್ಡ ದೊಡ್ಡ ಶಿಪ್ಗಳಿಂದ ಅಮೆರಿಕಾ ದೇಶದಿಂದ ಯುರೋಪಕ್ಕೆ ಏನ್ ಬರ್ತಿತ್ತು, ಏನೇನು ಅಗತ್ಯ ಸಾಮಾನುಗಳು ಇರ್ತಾವಲ್ಲ, ಊಟ ತಿನಿಸು ಮೆಡಿಕಲ್ ಇವು ಅವೆಲ್ಲ, ಆಮೇಲೆ ಆಯುಧಗಳು ಎಲ್ಲ ಸಪ್ಲೈ ಆಗಕತ್ತಿತ್ತು. ಎಲ್ಲಿಂದ? ಅಮೆರಿಕಾದಿಂದ ಮಿತ್ರ ರಾಷ್ಟ್ರಗಳು ಅಂದ್ರೆ ಈ ಇಂಗ್ಲೆಂಡು, ಇವಕ್ಕೆಲ್ಲದಕ್ಕೂ, ಇಂಗ್ಲೆಂಡು ರಷ್ಯಾ ಇವೆಲ್ಲ ದೇಶಗಳಿಗೆ ಆ ಕಡೆಯಿಂದ ಬರ್ತಾ ಇತ್ತು. ಅದನ್ನು ಬರೋದನ್ನ ಇವ್ರೇನ್ ಮಾಡಿದ್ರು, ಜರ್ಮನಿದವರು ಡೈರೆಕ್ಟ್ ಆಗಿ ಯುದ್ಧ ಮಾಡೋದಕ್ಕಿಂತ ನಾವು ಅವನ್ನ ಅಂತ ಹಡಗುಗಳನ್ನ ನಾವು ಮುಳುಗಿಸ್ಬಿಟ್ರೆ ಏನಾಗ್ಬಿಡ್ತೈತಿ, ಊಟ ಸಿಗೋದಿಲ್ಲ, ಮೆಡಿಕಲ್ ಎಲ್ಲ ಸಿಗೋದಿಲ್ಲ, ಇವ್ರು ಇಲ್ಲೇ ಯುದ್ಧದಲ್ಲಿ ಹೋಗ್ಬಿಡ್ತಾರ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು, ಸಣ್ಣ ಸಣ್ಣ ಬೋಟ್ಗಳನ್ನ ಕಳ್ಸೋದು. ಒಂದು ಬೋಟ್ ಇದ್ದು ಯಾವ್ದಾದ್ರು ದೊಡ್ಡ ಬೋಟನ್ನು ಪತ್ತೆ ಹಚ್ತಂತ ತಿಳ್ಕೊ, ಬೇರೆ ಬೇರೆ ಕಡೆ ಕಳ್ಸ್ಬಿಡೋದು, ಬೇರೆ ಬೇರೆ ದಿಕ್ಕಿನಲ್ಲಿ ಸಣ್ಣ ಸಣ್ಣ ಬೋಟ್ಗಳನ್ನ. ಒಂದು ಬೋಟಿಗೆ ಯಾವ್ದಾದ್ರು ದೊಡ್ಡ ಬೋಟ್ ಕಾಣಿಸ್ತು ಅಂದ್ರೆ ಅದೇನ್ ಮಾಡ್ತಿತ್ತು, ಮೆಸೇಜ್ ಅನ್ನ ಕಳಿಸ್ಬಿಡ್ತಿತ್ತು ಉಳಿದೆಲ್ಲಾ ಬೋಟ್ಗಳಿಗೆ. ಇಂಥ ಜಾಗದಾಗ ನನಗೊಂದು ಬೋಟ್ ದೊಡ್ಡ ಶಿಪ್ ಕಂಡೈತೆ ಅಂತ. ಕ್ವಿಕ್ ಆಗಿ ಏನ್ ಮಾಡ್ತಿದ್ದು, ಸಣ್ಣ ಬೋಟ್ಗಳು ಇದ್ದಿದ್ದು ಅಲ್ಲಿ ಬಂದು ಅದನ್ನ ಡಿಸ್ಟ್ರಾಯ್ ಮಾಡ್ಬಿಡ್ತಿದ್ದು, ಯು ಬೋಟ್ಸ್ ಅಂತ ಕರಿತಿದ್ರು ಅವರು. ಈ ಸ್ಟ್ರಾಟಜಿ ಏನ್ ಆಗತ್ತಿದ್ದು, ಆಲ್ಮೋಸ್ಟ್ ಜರ್ಮನಿ ಗೆಲುವಿಗೆ ಕಾರಣ ಆಗ್ಬಿಡ್ತಿತ್ತು. ಬಹಳ ಅಂದ್ರೆ ಬಹಳ ಸೀರಿಯಸ್ ಮ್ಯಾಟರ್ ಆಗ್ಬಿಟ್ಟಿತ್ತು, ಬಹಳ ದೊಡ್ಡ ಸೀರಿಯಸ್ ಮ್ಯಾಟರ್ ಆಗಿತ್ತು. ಯಾಕಂದ್ರೆ ಇದನ್ನ ಹೆಂಗ್ ಬೀಟ್ ಮಾಡೋದು ಗೊತ್ತೇ ಆಗೋಲ್ತಾಗಿತ್ತು ಮಿತ್ರ ರಾಷ್ಟ್ರಗಳಿಗೆ ಈ ಒಂದು ಟೆಕ್ನಿಕ್ ಅನ್ನ. ಆವಾಗ ಏನ್ ಮಾಡಿದ್ರು ಈ ಬ್ರಿಟಿಷರು, ಆಲನ್ ಟ್ಯೂರಿಂಗ್ ಅವರು ಪ್ರೊಫೆಸರ್ ಆಗಿದ್ರು, ಅವರು ರಿಸರ್ಚರ್ ಆಗಿದ್ರು, ಗಣಿತಜ್ಞರಾಗಿದ್ರು, ಅವ್ರನ್ನ ಕರೆಸಿದ್ರು. ಹೆಂಗಾದ್ರೂ ಮಾಡಿ ನೀವು ಅವ್ರ ಮೆಸೇಜ್ಗಳನ್ನ, ಏನೋ ಸಣ್ಣ ಸಣ್ಣ ಬೋಟ್ಗಳು ನಡಕ್ ಏನು ಮೆಸೇಜ್ಗಳನ್ನ ಕಳ್ಸಾಕತ್ತಿದಾರಲ್ಲ ಅವುಗಳನ್ನ ಡಿಕ್ರಿಪ್ಟ್ ಮಾಡ್ಬೇಕು, ಅವುಗಳನ್ನ ನಾವು ತೆಗಿಬೇಕು. ಅವನ್ನ ತೆಗೆದ್ರೆ ಏನಾಗ್ಬಿಡ್ತೈತೆ, ನಮಗ ಕೆಲಸ ಸುಲಭ ಆಗ್ಬಿಡ್ತೈತೆ. ಅವಾಗ ಯು ಬೋಟ್ಗಳು ಸಣ್ಣ ಇರ್ತಾವ, ಅಲ್ಲಿ ನಾವು ಕ್ವಿಕ್ ಆಗಿ ಏನ್ ಮಾಡ್ಬಿಡ್ಬೋದು, ನಾವು
ಅವು ಎಲ್ಲೆಲ್ಲದಾವು ಅವ್ರದ್ದೆಲ್ಲ ನಾವು ತಕೊಂಡು ಇದು ಮಾಡ್ಬಿಡ್ಬೋದು ಅಂತ ಎಲ್ಲದವನು ನಮ್ಮ ಮೆಸೇಜ್ ತಗೊಂಡು ಅವನ್ನೇ ಡಿಸ್ಟ್ರಾಯ್ ಮಾಡ್ಬಿಡ್ಬೋದು ಅಂತ. ಸೊ ಅದ್ರೊಳಗೆ ಅಲನ್ ಟ್ಯೂರಿಂಗ್ ಅವ್ರು ಆಕ್ಚುಲಿ ಸಕ್ಸಸ್ಫುಲ್ ಆದ್ರು. ಬಟ್ ಆ ಸಕ್ಸಸ್ಫುಲ್ ಆಗ್ತಾ ಅವರು ಅದರ ಇಡೀ ಕಂಪ್ಯೂಟರ್ ಸೈನ್ಸ್ ಒಂದು ತಳಹದಿಯನ್ನೇ ಹಾಕ್ಬಿಟ್ರು ಅವ್ರು ಆ ಟೈಮಲ್ಲಿ. ಮಷಿನ್ಗಳು ಏನನ್ನು ಮಾಡಬಹುದು, ಏನನ್ನು ಮಾಡಕ್ ಸಾಧ್ಯ ಇಲ್ಲ ಅನ್ನೋದನ್ನ ಅವರು ಆಗ್ಲೇ ಹೇಳ್ಬಿಟ್ರು. ಅದನ್ನ ಒಂದು ಮ್ಯಾಥಮೆಟಿಕಲ್ ಮಾಡೆಲ್ ಮುಖಾಂತರ. ಅದಕ್ಕೆ ಇವತ್ತಿನ ನಾವು ಟ್ಯೂರಿಂಗ್ ಮಷಿನ್ ಅಂತ ಕರಿತೀವಿ. ಇವತ್ತಿನ ಎಲ್ಲಾ ಕಂಪ್ಯೂಟರ್ಗಳು ಸಹಿತ ನೀವು ಆಕ್ಚುಲಿ ಗಣಿತೀಯವಾಗಿ ಟ್ಯೂರಿಂಗ್ ಮಷಿನ್ಗಳು. ಸೊ ಅವು ಎಷ್ಟೇ ಪವರ್ಫುಲ್ ಆಗಿರ್ಬೋದು ಇವತ್ತಿನ ದಿವಸ, ನಿಮ್ಗೆ ಅಗದಿ ಪವರ್ಫುಲ್ ಪ್ರೊಸೆಸರ್ ತಗೊಂಡ್ ಬರ್ರಿ, ಒಂದು ಸೂಪರ್ ಕಂಪ್ಯೂಟರ್ ತಗೊಂಡ್ ಬರ್ರಿ, ಅಥವಾ ನೀವು ಬೇಕಾದ್ದು ದೊಡ್ಡ 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 ಸೂಪರ್ ಕಂಪ್ಯೂಟರ್ ತಗೊಂಡ್ ಬರ್ರಿ, ನೀವು IBM ಅದು ಮೇನ್ ಫ್ರೇಮು ಅಂತವೆಲ್ಲ ನೀವು ತಗೊಂಡ್ ಬಂದ್ರು ಸಹಿತ ಅದ ಕೆಲಸ ಯಾವ್ದನ್ನು ಮಾಡಕ್ ಸಾಧ್ಯ ಐತಿ, ಯಾವ್ದನ್ನ ಅದರಿಂದ ಮಾಡಕ್ ಸಾಧ್ಯ ಇಲ್ಲ, ಯಾವ ಕಂಪ್ಯೂಟೇಷನ್ ಅದರಿಂದ ಸಾಧ್ಯ ಐತಿ, ಯಾವ ಲೆಕ್ಕಗಳನ್ನ ಮಾಡ್ಬೋದು, ಯಾವ ಕೆಲಸಗಳನ್ನ ಮಾಡ್ಬೋದು, ಯಾವ ಕೆಲಸಗಳನ್ನ ಮಾಡಕ್ ಆಗುದಿಲ್ಲ ಅನ್ನೋದನ್ನ ಆ ಟ್ಯೂರಿಂಗ್ ಮಿಷಿನ್ ಮಾಡೆಲ್ ನಲ್ಲಿ ಅವ್ರು ಹಿಡಿದಿಟ್ಬಿಟ್ಟಿದ್ರು. ಟ್ಯೂರಿಂಗ್ ಅವ್ರು ಯಾರು, ಅಲನ್ ಟ್ಯೂರಿಂಗ್ ಅವ್ರೊಂದು ಚಂದಾಗಿ ಮಾಡೆಲ್ ಮಾಡಿ ಅವಿಗೆ ಬರೀ ಫಾಸ್ಟ್ ಹಾಕೊಂತ ಹೋಗಿದಾವ ಅಷ್ಟೇ. ಆದ್ರೆ ಅದು ಫಂಡಮೆಂಟಲಿ ಏನೂ ಚೇಂಜ್ ಆಗಿಲ್ಲ. ಅದು ಮಷಿನ್ ಮಾಡೆಲ್ ಬಹಳ ಸಿಂಪಲ್ ಐತದು. ಏನ್ ಮಾಡ್ತೈತೆ ಆ ಟ್ಯೂರಿಂಗ್ ಮಷಿನ್ ಅನ್ನೋದು ಒಂದು ಏನದು ಪುಸ್ತಕದ ಮಾಡೆಲ್ ಅದು ಅಷ್ಟೇ. ಬಟ್ ಆ ಪುಸ್ತಕದ ಮಾಡೆಲ್ನೊಳಗೆ ಏನ್ ಕೆಲಸ ಆಗ್ತೈತಲ್ಲ ಅವನ್ನೇ ಇವತ್ತಿನ ದಿವಸದ ಎಲ್ಲ ಮಾಡರ್ನ್ ಕಂಪ್ಯೂಟರ್ಗಳು ಮಾಡೋದು. ಬಹಳ ಏನೋ ಫಾಸ್ಟ್ ಆಗಿ ಮಾಡ್ತಾವ ಅಷ್ಟೇ, ಸಣ್ಣ ಜಾಗದಾಗ ಕೂಡ್ತಾವ ಅಷ್ಟೇ. ಬಟ್ ಮಾಡೋದು ಅವಷ್ಟೇ. ಇವತ್ತಿನ ದಿವಸ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇನ್ನು ಎಲ್ಲ ನೋಡಾತಿರಲ್ಲ, ಎಲ್ಲ ಚಾಟ್ GPT ಯೂಸ್ ಮಾಡ್ತಾರೆ. ಇವನ್ ಅದು ಸಹಿತ ಏನು ಬೇರೆ ಅಲ್ಲ, ಅದು ಒಂದು ಸಾಫ್ಟ್ವೇರ್. ಅದು ಸಹಿತ ಯಾವ ತರದ ಮಷಿನ್ ಮೇಲೆ ರನ್ ಆಕೈತಿ, ಇದೇ ಮಷಿನ್ಗಳ ಮೇಲೆ ರನ್ ಆಗ್ತೈತಿ. ಫಂಡಮೆಂಟಲಿ ಏನದು, ಮೂಲವಾಗಿ ಏನದು, ಅದೇ ಒಂದು ಟ್ಯೂರಿಂಗ್ ಮಷಿನ್. ಸೊ ಒಂದು ಸಿಂಪಲ್ ಒಂದು ಮಷೀನ್ ಅನ್ನ ಅವರು ಮಾಡಿದ್ರು. ಆ ಮಷೀನ್ ಇಂದ ಏನಾಯ್ತು, ಇದನ್ನ ಮಾಡ್ತಾ ಈ ಡಿಕ್ರಿಪ್ಷನ್ ಮಾಡ್ತಾ ಅಫ್ಕೋರ್ಸ್ ಆ ಡಿಕ್ರಿಪ್ಷನ್ ಮಾಡೋದ್ರಿಂದ ಮುಂದೆ ಏನಾಯ್ತು, ಇಡೀ ಸೆಕೆಂಡ್ ವರ್ಲ್ಡ್ ವಾರದ ದಿಕ್ಕು ತಪ್ಪಿತು. ಅದನ್ನ ಡಿಕ್ರಿಪ್ಷನ್ ಮಾಡ್ಬಿಟ್ರು, ಹೊಡೆದ್ ಬಿಟ್ರು. ಎನಿಗ್ಮಾ ಮಷೀನ್ ಸರ್ ವಿಡಿಯೋ ಇದ್ರೆ ತೋರಿಸಿ. ಯಾತ್ರದ್ದು ಎನಿಗ್ಮಾ ಮಷೀನ್ ಇದು? ಎಸ್ ಸರ್. ಈ ಅಲನ್ ಟ್ಯೂರಿಂಗ್ ಅವ್ರ ಬಗ್ಗೆ ಅದ್ರ ಬಗ್ಗೆ ಅಂತೂ ಬಹಳಷ್ಟು ಚಲನಚಿತ್ರಗಳು ಆಗಿದಾವು, ಅದನ್ನ ನಾನು ತೋರಿಸೋದಿಲ್ಲ. ಬಟ್ ನಾನು ಈ ಎನಿಗ್ಮಾ ಮಷೀನ್ ತೋರಿಸ್ತೇನೆ ನಿಮಗೆ. ಎನಿಗ್ಮಾ ಮಷೀನ್ ಬಂದು ಬರೀ ಎನಿಗ್ಮಾ ಅನ್ಕೋ, ಎನಿಗ್ಮಾ ಮಷೀನ್ ಬಂತು. ಸೊ ಸುಮಾರಾಗಿ ಎನಿಗ್ಮಾ ಮಷೀನ್ ಹಿಂಗಿತ್ತು ನೋಡ್ರಿ. ಎನಿಗ್ಮಾ ಒರಿಜಿನಲ್ ಎನಿಗ್ಮಾ ಈಗ ಐತೋ ಇಲ್ಲೋ, ಸೊ ಸುಮಾರಾಗಿ ಇಲ್ಲಿ ಕಾಣಕತ್ತ ನೋಡ್ರಿ, ದೊಡ್ಡ ಇಲ್ಲೊಬ್ರು ಲೇಡಿ ನಿಂತಾರ ಗೊತ್ತೈತಿ. ಸುಮಾರಾಗಿ ಈ ತರದ ರೂಮ್ ಗತೆ ಇರ್ತಿದ್ವು ಅದೆಲ್ಲ ಕೋಡಿಂಗ್ ಮಾಡಕ್ ಈ ತರ. ಆಮೇಲೆ ಡಿಕ್ರಿಪ್ಟ್ ಮಾಡಕ್ ಒಂದ್ ಇಂಥ ಸಣ್ಣ ಮಷೀನ್ ಇಲ್ಲಿ ಟೈಪ್ ರೈಟರ್ ಗತಿ ಇತ್ತಲ್ಲ, ಇಂಥದನ್ನ ಕೊಡ್ತಿದ್ರು. ಎನ್ಕ್ರಿಪ್ಷನ್ ಮಾಡಕ ಬಹಳ ದೊಡ್ಡದು ಇರ್ತಿತ್ತು. ಈ ತರದೆಲ್ಲ ಬಹಳಷ್ಟು ಅದಕ್ಕೆ ಚಕ್ರಗಳನ್ನ ಹಾಕಿರ್ತಿದ್ರು. ಈ ತರ ನೋಡಿ ವೀಲ್ಗಳದ ನೋಡಿಲ್ಲ, ಇಲ್ಲಿ ವೀಲ್ ಐತೆ ನೋಡಿದ್ರೆ, ಈ ತರದ್ದು ವೀಲ್ಗಳನ್ನ ಹಾಕಿ. ಸೊ ಈ ತರದ್ದು ಈ ಎನಿಗ್ಮಾ ಮಷೀನ್ ಈಗ ಮಾಡೆಲ್ ಮೋಸ್ಟ್ಲಿ ಮಾಡಿದ್ದಾರೆ. ಒರಿಜಿನಲ್ ಎನಿಗ್ಮಾ ಮಷೀನ್ ಎಲ್ಲರೂ ಇರ್ಬೇಕದು, ಎಲ್ಲ ಒಂದ್ ಕಡೆ ನೋಡ್ರಿ. ಎನಿಗ್ಮಾ ಇದು ಒರಿಜಿನಲ್ ಎನಿಗ್ಮಾ ಮಷೀನ್. ಓಕೆ, ಸೊ ನೋಡ್ರಿ, ಹೂ ಇನ್ವೆಂಟೆಡ್ ದ ಎನಿಗ್ಮಾ ಮಷೀನ್. ಸೊ ಅವರೆಲ್ಲ ಬೇರೆ ಬೇರೆ ಇದ್ದಾರೆ. ಆಮೇಲೆ ಎನಿಗ್ಮಾ ಮಷೀನ್ ಬ್ರೇಕ್ ಮಾಡಿದವ್ರು ಯಾರು? ಇದನ್ನ ಬ್ರೇಕ್ ಮಾಡಿದ್ರೆ ಏನು, ಬ್ರೇಕ್ ಅಂದ್ರೆ ಸುತ್ತಿಗೆ ತಗೊಂಡ್ ಬಿಡೋದಲ್ಲ, ಆದ್ರೆ ಅದು ಕೋಡ್ ಏನ್ ಮಾಡ್ತಿತ್ತಲ್ಲ ಅದನ್ನ ನೋಡ್ರಿ. ಇದೆಲ್ಲ ಅಲನ್ ಟ್ಯೂರಿಂಗ್ ಅವ್ರ ಹೆಸರು ಬಂತು ನೋಡ್ರಿ, ನಾಳೆ ಅಲನ್ ಟ್ಯೂರಿಂಗ್ ಇಮಿಟೇಷನ್ ಗೇಮ್ ಕೋಡ್. ಓಕೆ, ಸೊ ಈ ಎನಿಗ್ಮಾ ಮಷೀನ್ ಏನ್ ಕೋಡ್ ಮಾಡ್ತಿತ್ತಲ್ಲ ಅದನ್ನ ಡಿಕ್ರಿಪ್ಟ್ ಮಾಡಿದ್ರಿಂದ ಏನಾಗ್ಬಿಡ್ತು, ಸಡನ್ ಆಗಿ ಪೂರ್ತಿ ಆ ಯುದ್ಧದ ಒಂದು ದಿಕ್ಕೆ ತಪ್ಪಿಬಿಡ್ತು. ಜರ್ಮನಿ ಬೋಟ್ಗಳನ್ನೆಲ್ಲ ಮುಳುಗಿಸ್ಬಿಟ್ರು ಮಿತ್ರ ರಾಷ್ಟ್ರದವರು. ಜರ್ಮನ್ದವ್ರಿಗೆ ಗೊತ್ತೇ ಆಗ್ಲಿಲ್ಲ ನಮ್ದು ಕೋಡ್ ಬ್ರೇಕ್ ಆಗೈತಿ ಅಂತ. ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗ್ಬಿಟ್ಟಿದ್ರೆ ನಮ್ದು ಕೋಡ್ ಬ್ರೇಕ್ ಆಗಿರಕ್ ಸಾಧ್ಯನೇ ಇಲ್ಲ ಅಂತ ಅಷ್ಟು ಕಾನ್ಫಿಡೆಂಟ್ ಇದ್ರು. ಬಟ್ ಅವ್ರ ಕೋಡ್ ಬ್ರೇಕ್ ಆಗ್ಬಿಡ್ತು. ಆಮೇಲೆ ಅವ್ರಿಗೆ ಗೊತ್ತಾಗದೆ ಏನಾಗ್ಬಿಡ್ತು, ಎಲ್ಲಾನು ಸಹಿತ ಅವರು ಡಿಸ್ಟ್ರಾಯ್ ಮಾಡಕತ್ತೆ ಕರೆಕ್ಟ್ ಆಗಿ. ಹಿಂಗಾಗಿ ಇಡೀ ಯುದ್ಧ ಏನಾಯ್ತು, ಅದರ ಒಂದು ಪರಿಣಾಮ ಚೇಂಜ್ ಆಗ್ಬಿಡ್ತು. ಸೊ ನೋಡ್ರಿ ಎಷ್ಟೊಂದು ಡಿಫ್ರೆನ್ಸ್ ಆಯ್ತು ಬರೀ ಅಲನ್ ಟ್ಯೂರಿಂಗ್ ಅವರ ಒಂದು ಜೀನಿಯಸ್ ಬ್ರೈನ್ ನಿಂದ. ಸೊ ಹಿಂಗ ಅವಾಗನ ಮಾಡ್ತಾ ಒಂದೇನು ಇಂಪಾರ್ಟೆಂಟ್ ಒಂದು ಒಳ್ಳೆ ಕೆಲಸ ಏನಾಯ್ತಪ್ಪ ಅಂತಂದ್ರೆ, ಈ ಕಂಪ್ಯೂಟರ್ಗಳ ಒಂದು ತಳಹದಿ ನಿರ್ಮಿತ ಆಯ್ತು ಕಂಪ್ಯೂಟರ್ಗಳು. ಆದ್ರೆ ಅದು ಥಿಯರಿಟಿಕಲ್ ಅಷ್ಟೇ. ಅಂದ್ರೆ ಏನು, ಕಂಪ್ಯೂಟರ್ಗಳನ್ನ ಈ ತರ ಗಾಲಿಯಿಂದ ಮಾಡ್ಕೊಂತ ಅದೇ ರೀತಿ ನಾವು ದೊಡ್ಡ ಲೆಕ್ಕ ಮಾಡ್ಬೇಕಪ್ಪ. ಈಗ ದೊಡ್ಡ ಲೆಕ್ಕ ಅಂದ್ರೆ ಎಂತದ್ದು ನಿಮಗೆ ಇನ್ನೂ ಬಂದಿಲ್ಲ, ಕ್ಯಾಲ್ಕುಲಸ್ ಅದು ಡಿಫ್ರೆನ್ಷಿಯಲ್ ಇಕ್ವೇಶನ್ ಅಂತ ಬರ್ತಾವ ಮುಂದೆ. ಅದ್ರೊಳಗೆ ನಾವ್ ಏನ್ ಮಾಡ್ಬೋದು, ಇವತ್ತಿನ ದಿವಸ ಗಾಳಿ ವೇಗ, ಮೋಡಗಳು ಚಲಿಸುವ ವೇಗ, ಆತರ ಇದನ್ನೆಲ್ಲ ನೋಡ್ಕೊಂಡು ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅದಕ್ಕೆ ವೆದರ್ ಮಾಡೆಲಿಂಗ್ ಅಂತ ಕರೀತಾರೆ. ಈಗ ನೀವು ಹೇಳ್ತಾರಲ್ಲ ಒಂದ್ಸಲ ಹವಾಮಾನ ಮುನ್ಸೂಚನೆ ಕೊಡ್ತಾರಲ್ಲ, ಇನ್ನು 8 ದಿವಸಲೆ ಮಳೆ ಆಕೇತ್ರಿ, ಅಷ್ಟ ಆಕೇತ್ರಿ, ಇಷ್ಟ ಆಕೇತ್ರಿ ಎಲ್ಲ ಹೇಳ್ತಾರ. ಹೌದಿಲ್ಲ, ಈಸಿ ಕೆಲಸ ಇಲ್ಲ ಅದು, ಇಲ್ಲ, ಬಹಳ ಡಿಫಿಕಲ್ಟ್ ಕೆಲಸ ಆಯ್ತದಕ್ಕೆ. ಬಹಳಷ್ಟು ಡೇಟಾ ಬರ್ತೈತಿ ಸ್ಯಾಟಲೈಟ್ ನಿಂದ, ಅಲ್ಲಿಂದ ಇಲ್ಲಿಂದ ಎಲ್ಲ. ಯಾಕಂದ್ರೆ ಗಾಳಿ ಹಿಂಗ ಬರ್ತೈತಿ ಅಂತ ಹೇಳಕ್ ಬರುದಿಲ್ಲ, ಎಲ್ಲೋ ಬಂದು ಯಾಕಡೆ ಹೋಗ್ಬಿಡ್ತೈತಿ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕಾಕೈತಿ, ಆ ಗಾಳಿ ಮಾರುತಗಳನ್ನೆಲ್ಲ ಮ್ಯಾಥಮೆಟಿಕಲಿ ಏನ್ ಮಾಡ್ಬೇಕಾಕೈತಿ, ಸಮೀಕರಣಗಳ ಮುಖಾಂತರ ಇಕ್ವೇಶನ್ಗಳ ಮೂಲಕ ಹಿಡಿದಿಡ್ಬೇಕಾಗ್ತೈತಿ. ಇವೆಲ್ಲ ನಿಮ್ಗೆ ಗೊತ್ತಿಲ್ಲ, ಲೈಕ್ ಸಮೀಕರಣ ಕಲಿಯಾಕತ್ತೀರಿ ಅಂತವನೇ ಬಹಳ ದೊಡ್ಡ ಸಮೀಕರಣಗಳು ಬರ್ತಾವ. ಡಿಫ್ರೆನ್ಷಿಯಲ್ ಇಕ್ವೇಶನ್ಸ್ ಬರ್ತಾವ, ಬೇರೆ ಬೇರೆ ತರದ ಇಕ್ವೇಶನ್ಸ್ ಬರ್ತಾವ.
ಆ ಇಕ್ವೇಶನ್ಗಳನ್ನ ಬಿಡಿಸೋದು ಮ್ಯಾನ್ಯುವಲಿ ಅಂದ್ರೆ ಕೈಯಿಂದ ಮಾಡೋದು ಬಹಳ ಟೈಮ್ ತಗೋತೈತಿ, ಲೇಬೋರಿಯಸ್ ಅದು. ಯಾಕಂದ್ರೆ ಸಾವಿರ ಗಟ್ಟಲೆ ಇಕ್ವೇಶನ್ಗಳು, ಚರಾಕ್ಷರಗಳು ಅವು ಸಾವಿರ ಗಟ್ಟಲೆ. ಹಂಗಿದ್ದಾಗ ನೀವು ಕೈಯಿಂದ ಹೆಂಗ್ ಬಿಡಿಸೋರು ಅದನ್ನ, ಹೌದಲ್ಲ? ಸೊ ಅವಾಗ ಅದಕ್ಕೆ ಮಷಿನ್ಗಳು ಬೇಕಾದವು. ಈ ಮಷಿನ್ಗಳನ್ನೆಲ್ಲ ಮಾಡ್ಬೇಕು ಅಂತೇಳಿ ಇವನ್ನೆಲ್ಲ ನೀವು ಮೆಕ್ಯಾನಿಕಲಿ ಮಾಡ್ಕೊಂತ ಹೋದ್ರೆ ಅದು ಬಹಳ ದೊಡ್ಡದಾಗೋದು, ಮಾಡಿದ್ರು ಆದ್ರೂ ಸಹಿತ. ಅದೇ ರೀತಿ ಬಿಸ್ನೆಸ್ ಒಳಗೂ ಬಹಳ ಬೇಕು. ಅಕೌಂಟಿಂಗ್ ಎಲ್ಲ ಮಾಡ್ಬೇಕಲ್ಲ, ಲೆಕ್ಕಾಚಾರ ಎಲ್ಲ ಇಡಬೇಕು, ಎಲ್ಲ ಲೆಕ್ಕ ಮಾಡ್ಬೇಕು, ಅಲ್ಲೂ ಸಹಿತ ಕಂಪ್ಯೂಟರ್ಗಳು ಬೇಕಾದವು. ಆಮೇಲೆ ರಕ್ಷಣೆ ಒಳಗಂತೂ ಬೇಕಾಗಿದ್ದು, ಮಿಲಿಟರಿ ಒಳಗಂತೂ ಬಹಳ ದೊಡ್ಡದೇ ಇತ್ತು ಕೆಲಸ. ಸೊ ಬಿಸ್ನೆಸ್, ಮಿಲಿಟರಿ, ಆಮೇಲೆ ಮುಖ್ಯವಾಗಿ ಬಿಸ್ನೆಸ್ ಮತ್ತು ಮಿಲಿಟರಿ, ಇವೆರಡು ಪರ್ಪಸ್ ನಿಂದ ಏನಾಗತ್ತು, ಇವು ಕಂಪ್ಯೂಟರ್ಗಳು ಸ್ವಲ್ಪ ದೊಡ್ಡವಾಗತ್ತು. ಆದ್ರೆ ಏನಾಗತ್ತಿದ್ದು ಅವ್ರ ಸೈಜು ಬಹಳ ದೊಡ್ಡದಾಗತ್ತು, ಗಾಲಿಗಳನ್ನ ಭಾಳ ಜೋಡಿಸ್ಕೊಂತ ಹೊಂಟ್ರು, ಅದನ್ನ ಮಾಡ್ಕೊಂತ ಹೊಂಟ್ರು, ಹಿಂಗಾಗಿ ದೊಡ್ಡವಾಗತ್ತು ಇವು. ಈ ಕಂಪ್ಯೂಟರ್ ಒಳಗೆ ಏನಿತ್ತಪ್ಪ ಅಂತಂದ್ರೆ, ಇವು ಒಂದು ನಿರ್ದಿಷ್ಟ ಕೆಲಸ ಮಾಡ್ತಿರ್ಕಿಲ್ಲ. ಈಗ ನೋಡ್ರಿ, ಈ ಕೋಡಿಂಗ್ ಅಂದ್ರೆ ಯಾವತ್ತು ಒಂದೇ ತರ ಕೋಡ್ ಮಾಡಿ ಕೊಡಂಗಿಲ್ಲ ಅದು ಹೊರಗೆ. ಅದಕ್ಕೆ ಏನ್ ಕೊಡ್ತಿದ್ರು, ಒಂದು ಸೀಕ್ರೆಟ್ ಒಂದು ಏನೋ ಒಂದು ಅದಕ್ಕೆ ಬೇರೆ ಒಂದು ವರ್ಡ್ ಕೊಡ್ತಿದ್ರು. ಇವತ್ತೊಂದು ಬೇರೆ ವರ್ಡ್. ಈಗ ಒಂದೇ ಟೈಪ್ ನೀವು ಕೋಡಿಂಗ್ ಮಾಡೋದು ಭಾಳ ಈಸಿ. ಒಂದೇನೋ ಶಬ್ದ ಕೊಟ್ರೆ ಅದು ಯಾವತ್ತು ಅದು ಹೊರಗೆ ಒಂದೇ ಟೈಪ್ ಶಬ್ದ ಕೊಡ್ತೈತಿ. ಹಂಗ್ ಮಾಡ್ರಿ ಏನಾಕೈತಿ, ಬ್ರೇಕ್ ಆಕೈತಿ, ಹೌದಲ್ಲ? ಅದಕ್ಕೆ ಏನ್ ಮಾಡ್ಬೇಕಾಕೈತಿ, ಡೈಲಿ ಏನೋ ಒಂದ್ ಮಾಡ್ಬೇಕು. ಅದಕ್ಕೆ ಒಂದು ಕೋಡ್ ಚೇಂಜ್ ಮಾಡ್ತಾರ. ಅದ್ರೊಳಗೆ ಕೋಡ್ ಚೇಂಜ್ ಮಾಡಿದ್ರು ಆ ಕೋಡನ್ನು ಬಳಸ್ಕೊಂಡು ಅದು ಮತ್ತೆ ಕೋಡ್ ಮಾಡ್ತಿತ್ತು. ಅಂತ ಮಷಿನ್ ಇತ್ತು, ಎನಿಗ್ಮಾನು ಅಂತದ ಮಷಿನ್ ಇತ್ತು. ಒಂದು ಫಿಕ್ಸ್ಡ್ ನಂಬರ್ ಕೊಟ್ರೆ ಫಿಕ್ಸ್ಡ್ ನಂಬರ್ ಹೊರಗೆ ಬರ್ತಿರ್ಕಿಲ್ಲ ಅದ್ರೊಳಗೆ. ಈಗ ನೀವು ಮಾರ್ನಿಂಗ್ ಅಂತ ಕೊಟ್ರೆ, ಮಂಡೇ ದಿವಸ ನೀವು ಮಾರ್ನಿಂಗ್ ಅಂತ ಕೊಟ್ರೆ ಬೇರೆ ಹೊರಗೆ ಬರ್ತೈತಿ. ಟ್ಯೂಸ್ಡೇ ವೆನ್ಸ್ಡೇ ದಿವಸ ನೀವು ಅದಕ್ಕೆ ಮಾರ್ನಿಂಗ್ ಅಂತ ಕೊಟ್ರೆ ಬೇರೆ ಹೊರಗೆ ಬರ್ತೈತಿ. ಅಂದ್ರೆ ಅದಕ್ಕೆ ನೀವು ಇವತ್ತಿನ ದಿವಸ ಯಾವ್ದು ಅನ್ನೋದನ್ನು ಕೀನ್ ಮಾಡೋದಲ್ಲಿ ಅದನ್ನು ಸಹಿತ ಬಳಸ್ಕೊಂಡದು ಶಬ್ದಗಳನ್ನ ಏನ್ ಮಾಡ್ತಿತ್ತು, ಎನ್ಕ್ರಿಪ್ಟ್ ಮಾಡ್ತಿತ್ತು. ಅಷ್ಟು ಮುಂದಿತ್ತದು ಆಗಾಗಲೇ. ಬರೀ ಒಂದು ಶಬ್ದ ಕೊಟ್ರೆ ಯಾವತ್ತು ಮಾರ್ನಿಂಗ್ ಕೊಟ್ಟದ್ದು ಈವ್ನಿಂಗ್ ಆಗ್ತಿರ್ಕಿಲ್ಲ. ಮಾರ್ನಿಂಗ್ ಕೊಟ್ಟದ್ದು ವಾಯ್ಸ್ ಬ್ರೇಕ್ ಆಗತ್ತೆ. ಈಗೂ ಆಗತ್ತೈತೆ ವಾಯ್ಸ್ ಬ್ರೇಕ್. ಸರಿ, ಹಾ ಕೇಳಿ. ಈ ಕಂಪ್ಯೂಟರ್ನ್ಯಾಗ ಗಾಲಿ ಎದಕ್ ಹಾಕ್ತಿದ್ರಿ? ಗಾಲಿ ಎದಕ್ಕಪ್ಪ ಅಂತಂದ್ರೆ ಆ ಲೆಕ್ಕ ಮಾಡಕ್, ಏನ ಹೇಳಿದ್ನಲ್ಲ, ಈಗ ಕೋಡಿಂಗ್ ಮಾಡೋದಿರ್ತಲ್ಲ, ಈಗ ಇದ್ದಿದ್ದು ಆದಾಗ ಸ್ವಲ್ಪ ಯೋಚನೆ ಮಾಡ್ರಿ ಗಾಲಿಲಿ ಏನ್ ಮಾಡ್ಬೋದು ಅಂತೇಳಿ. ಈಗ ಅದಕ್ಕ ಆ ಚಕ್ರಗಳಿಗೆ ನೀವು ಏನ್ ಮಾಡ್ಬೋದು, ಆ ಚಕ್ರಗಳು ಏನ್ ರೂಪಿಸ್ಬೋದು, ನೀವು ನಂಬರ್ 1 ರೂಪಿಸ್ಬೋದು. ಇಲ್ಲ, ಈಗ ಒಂದ್ ಚಕ್ರ ಐತಪ್ಪ, ಅದಕ್ಕೆ 0 1 2 3 4 5 6 7 8 9 ಅದಾವ. ಅದನ್ನ ಒಂದು ಪೊಸಿಷನ್ ಆಗಿ ತಂದು ಇಡ್ಬೋದಿಲ್ಲ ನಾನು. ಈಗ ನಿಮ್ಮ ಸೂಟ್ ಕೇಸ್ ಕೆಲವೊಂದು ಇರ್ತೈತಿ ಗೊತ್ತೈತಿ, ಅನ್ಲಾಕ್ ಮಾಡಕ್ ಕೋಡ್ ಇರ್ತೈತಿ ಗೊತ್ತೈತಿ, 903. ಸೊ ಆತರ ನಾವು ಗಾಲಿಗಳನ್ನ ಏನ್ ಮಾಡ್ಬೋದು, ನಾವು ನಂಬರ್ಗಳನ್ನ ರೀಪ್ರೆಸೆಂಟ್ ಮಾಡ್ಬೋದು, ನಂಬರ್ಗಳನ್ನ ಸ್ಟೋರ್ ಮಾಡ್ಬೋದು. ನೋಡಿ, ನಂಬರ್ ಸ್ಟೋರ್ ಮಾಡ್ಬೋದು ಇಲ್ಲ ಗಾಲಿಗಳನ್ನ ನಾವು 0 to, ಈಗ ನಾನೇನ್ ಮಾಡ್ತೇನೆ, 4 ಗಾಲಿ ತಗೊಂಡು ನಾನು ಎಲ್ಲಿಂದ ಎಲ್ಲಿ ಮಟ್ಟ ಸ್ಟೋರ್ ಮಾಡ್ಬೋದು, 0 ದಿಂದ ಎಷ್ಟು ಸ್ಟೋರ್ ಮಾಡ್ಬೋದು, 9999 ಮಟ್ಟ ಸ್ಟೋರ್ ಮಾಡ್ಬೋದು. ಪ್ರತಿಯೊಂದು ಗಾಲಿಗೆ 0 to 9 ಇತ್ತಪ್ಪ ಅಂತಂದ್ರೆ ನಾನು ಏನ್ ಮಾಡ್ಬೋದು, ಅದನ್ನ ತಿರುಗಿಸಿ ಏನ್ ಮಾಡ್ಬೋದು, 0 ದಿಂದ ಹಿಡಿದು 999 ವರೆಗೆ ಏನ್ ಮಾಡ್ಬೋದು, ನಂಬರ್ಗಳನ್ನ ಅದ್ರ ಮೇಲೆ ರೂಪಿಸ್ಬೋದು. ಬರೀ ಅದನ್ನ ರೂಪಿಸೋದಂದ್ರೆ ಹಂಗಾದ್ರೆ ಏನ್ರಿ, ನಾವು ಚಾಕ್ಲೇಟ್ನ ಬರಿಬೋದಾಗಿತ್ತಲ್ರಿ ಅಂತ ಅನ್ಬೋದು. ನೀವು ಒಂದು ಬೋರ್ಡ್ ಕೊಟ್ರೆ ಒಂದು ಚಾಕ್ಲೇಟ್ ಬರಿಬೋದಾಗಿತ್ತು ಅಂತ. ಗಾಲಿ ಮೇಲೆ ಯಾಕೆ ಮಾಡ್ಬೇಕು, ಯಾಕೆ ಹೇಳ್ತೀರಿ? ಗಾಲಿ ಮೇಲೆ ಮಾಡೋದ್ರಿಂದ ಯಾಕೆ ಗಾಲಿಗಳು ಬರಕತ್ತಾವ? ಇಲ್ಲಿ ಗಾಲಿಲೆ ಏನ್ ಮಾಡ್ಬೋದು ನಾನು? ಎಸ್, ಅವ್ರ ಮೇಲೆ ನಾನು ಕ್ರಿಯೆಗಳನ್ನ ಮಾಡ್ಬೋದು. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಒಂದ್ ಕಡೆಗೆ ಐತಿ 9448, ಇನ್ನೊಂದು ನಂಬರ್ ಐತಿ 2336. ಇವನ್ನೆರಡನ್ನು ಗಾಲಿಗಳ ಮೇಲೆ ಕೂಡಿಸಿ ನಾನು ಇಂಥದೊಂದು ಏನೋ ಮಾಡ್ಬೋದಲ್ಲ ಅದಕ್ಕೆ ಕೆಲಸಗಳನ್ನ. ಆಟೋಮೆಟಿಕ್ಲಿ ನಾವು ಒಂದು ಬಟನ್ ಒತ್ತಿದ ಕೂಡಲೇ ಅವು ಗಾಲಿಗಳು ಕರೆಕ್ಟ್ ಆಗಿ ಏನೋ ತಿರುಗಿ ಮೂರನೇ ಗಾಲಿ ಇನ್ನೊಂದು ಇರ್ತೈತಿ, ಮೂರ್ ಚಕ್ರಗಳು ಅಂತಿಕೋರು. ಒಂದು ಗಾಲಿ ಒಳಗೆ ನೀವು ಒಂದೇ ನಂಬರ್ ತಿರುಗಿಸಿಡೋದು ಕೈಲೇ, ಯಾವ್ದು ಬೇಕೋ ಅದು. ಎರಡನೇ ಗಾಲಿ ಒಳಗ ಎರಡನೇ ನಂಬರ್ ತಿರುಗಿಸಿಡೋದು. ಒಂದು ಬಟನ್ ನಾನು ಒತ್ತೇನೆ, ಒತ್ತಿದ ಕೂಡಲೇ ಏನಾಗ್ಬೇಕು, ಆಟೋಮೆಟಿಕಲಿ ಅದು ಕೂಡಿಸಿದ ರಿಸಲ್ಟ್ ಇನ್ನೊಂದು 4ನೇದು 5 ಗಾಲಿಗಳು ಇದ್ದು ಒಂದು ಉತ್ತರ ಸಿಗ್ಬೇಕು ನನಗೆ. ಇಂಥವು ಮಾಡಿದ್ರಿ ಇದನ್ನ ಮಷಿನ್ಗಳು. ಒಂದ್ ಗಾಲಿ ಒಳಗೆ ನಾನು ನಂಬರ್ ಹಾಕೋದು, ಇನ್ನೊಂದು ಗಾಲಿ ಒಳಗೂ ನಂಬರ್ ಹಾಕೋದು, ಒಂದ್ ಬಟನ್ ಹತ್ರ ಏನಾಗ್ಬೇಕು, ಅದು ಕೂಡಿಸಿ ಬರ್ಬೇಕು. ಗೊತ್ತಾಯ್ತು ಹೇಳ್ತಿದ್ವಿ. ಬರೀ ಕೂಡ್ಸೋದು ಅದಕ್ಕಿಂತ ಬಹಳ ಮುಂದಿಂದ ಇರ್ತದೆ ಲೆಕ್ಕ. ಬರೀ ಕೂಡ್ಸೋದು ಅಷ್ಟಲ್ಲ, ಇದು ಇವು ಮೆಕ್ಯಾನಿಕಲ್ ಇದ್ವಿ ಗಾಲಿವು. ಸೊ ಇದು ಮುಂದೆ ಏನಾಯ್ತು, ಮುಂದೆ ಹೋಗಿ ಇವನ್ನ ಏನ್ ಮಾಡಕತ್ರು, ಸ್ವಲ್ಪ ಎಲೆಕ್ಟ್ರಿಸಿಟಿಯನ್ನು ಉಪಯೋಗಿಸ್ಕೊಂಡು ಫಾಸ್ಟ್. ಒಂದು ಇದ್ರಲ್ಲಿ ಏನಾಕತಿ, ಮೆಕ್ಯಾನಿಕಲ್ ಇರೋದ್ರಿಂದ ದೊಡ್ಡದಾಗ್ತೈತಿ. ಎರಡನೇದು ಏನಾಗ್ತೈತಿ, ಸ್ಲೋನು ಆಕೈತಿ. ನೋಡ್ರಿ, ಯಾಕಂದ್ರೆ ಅವು ತಿರುಗಬೇಕಲ್ಲ, ಕರೆ ತಿರುಗಬೇಕು. ಅವು ತಿರುಗಿ ಎಲ್ಲ ಬಂದು ಉತ್ತರ ಹತ್ತಕ್ಕಂದ್ರೆ ಸ್ವಲ್ಪ ಟೈಮು ಹತ್ತೈತೆ ಅವಕ್ಕೆ. ಅದಕ್ಕೆ ಏನ್ ಮಾಡಿದ್ರು, ಮುಂದೆ ಇಲೆಕ್ಟ್ರಿಸಿಟಿಯನ್ನು ಬಳಸ್ಕೊಂಡು ಏನ್ ಮಾಡ್ಬೋದೇನು ಅಂತ. ಸೊ ಎಲೆಕ್ಟ್ರಿಸಿಟಿ ಒಳಗ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಬರ್ತಾವ. ವ್ಯಾಕ್ಯೂಮ್ ಟ್ಯೂಬ್ಸ್ ಈಗೆಲ್ಲ ಅದ್ರ ಬಗ್ಗೆ ಡೀಪ್ ಆಗಿ ಹೋಗುದಿಲ್ಲ, ಯಾಕಂದ್ರೆ ಬಹಳ ಮುಂದೆ ಹೋಗ್ಬಿಡ್ತೈತೆ ಅದು.
ಬಟ್ ಅವು ವ್ಯಾಕ್ಯೂಮ್ ಟ್ಯೂಬ್ಸ್ಗಳು ನಿಮ್ಗೆ PUC ಒಳಗದು ಕಲಿತೀರಿ. ಆ ವ್ಯಾಕ್ಯೂಮ್ ಟ್ಯೂಬ್ಸ್ ಅನ್ನ ಬಳಸ್ಕೊಂಡು ಎಲೆಕ್ಟ್ರಿಸಿಟಿಯನ್ನ ಬಳಸ್ಕೊಂಡು ಮುಂದೆ ಏನ್ ಮಾಡಕತ್ರು, ಸ್ವಲ್ಪ ಇವನ್ನ ಕಂಪ್ಯೂಟರ್ಗಳನ್ನ ಏನ್ ಮಾಡಿದ್ರು, ಗಣಕಯಂತ್ರಗಳನ್ನ ಏನ್ ಮಾಡಿದ್ರು, ಸ್ವಲ್ಪ ಸುಧಾರಿಸಿದ್ರು. ದೇ ಸ್ಟಾರ್ಟೆಡ್ ಇಂಪ್ರೂವಿಂಗ್. ಬಟ್ ಈ ವ್ಯಾಕ್ಯೂಮ್ ಟ್ಯೂಬ್ ತಗೊಂಡು ಮಾಡಿದ್ಮೇಲೂ ಸಹಿತ ಈ ಫಸ್ಟ್ ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಇದ್ದಿಲ್ಲ, ಇವು ಸಹಿತ ಬಹಳ ದೊಡ್ಡವು ಇದ್ದಿವಿ. ನಿಮ್ಗೆ ತೋರಿಸ್ತೇನೆ, ಇವು ಹೆಂಗಿದ್ದು ಅಂತ ತೋರಿಸ್ತೇನೆ ನಿಮ್ಗೆ. ಸೊ ವ್ಯಾಕ್ಯೂಮ್ ಟ್ಯೂಬ್ ಕಂಪ್ಯೂಟರ್ಗಳು ಈ ತರ ಇರ್ತಿದ್ವು. ಇವು ಸುಮಾರಾಗಿ ಸಾಕಷ್ಟು ದೊಡ್ಡವು ಇರ್ತಿದ್ವು. ಇಲ್ಲಿ ಕಾಣತಿದ್ದು ಕಂಪ್ಯೂಟರ್ ಇದು ಕಂಪ್ಯೂಟರ್ ಇದೆ, ಇಡೀ ರೂಮ ಅವ್ ಬಾಳ ಕಂಪ್ಯೂಟರ್ಗಳು ಅದಾವ ಅಂತ ತಿಳ್ಕೊಬೇಡ್ರಿ. ಮತ್ತ ನಿಮ್ ಇದ್ರ ಶಕ್ತಿ ಎಷ್ಟಿತ್ತಪ್ಪ, ಇಷ್ಟೆಲ್ಲಾ ಕಂಪ್ಯೂಟರ್ನ ನಿಮ್ಮ ಮೊಬೈಲ್ನಾಗ ಐತಲ್ಲ, ಅದಕ್ಕಿಂತ ಕಡಿಮೆ. ಅಂದ್ರೆ ವಾಯ್ಸ್ ಬ್ರೇಕ್ ಆಗತೈತ್ರಿ. ವಾಯ್ಸ್ ಬ್ರೇಕ್ ಆಗತೈತಿ. ವೇಟ್ ಯಾಕೆ ವಾಯ್ಸ್ ಬ್ರೇಕ್ ಆಗ್ತೈತಿ? ಈ ಸಾಯಂಕಾಲ ಸ್ವಲ್ಪ ನೆಟ್ವರ್ಕ್ಗಳ ಪ್ರಾಬ್ಲಮ್. ನಿಮಗೆ ಕೇಳ್ಸಕ್ತಿಲ್ಲ? ಓಕೆ. ಏನ್ ಕಾಣತಿದ್ರೆ ಬಾಳ ಕಂಪ್ಯೂಟರ್ಗಳು ಅದಾವ ಅಂತ ಹಿಂಗಿರ್ತೀವಿ. ಸರ್ ಮತ್ ಬ್ರೇಕ್ ಆಗತೈತಿ.